सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत्। ಹೇಗೆ ಬೆಳಕಿನ ಹಿನ್ನೆಲೆಯಲ್ಲಿ ಇರುವಂಥ ವಿದ್ಯುತ್ ಶಕ್ತಿ ನಮಗೆ ಗೋಚರ ಆಗಲ್ಲ. ಎಷ್ಟೆಲ್ಲ ವಿದ್ಯುತ್ ಶಕ್ತಿ ಪದಾರ್ಥಗಳಿದೆ ಅಂದರೆ ಫ್ರಿಡ್ಜ್ ಇದೆ, ಫ್ಯಾನ್ ಇದೆ, ಬೇರೆ ಬೇರೆ ರೀತಿಯ ಅನುಕೂಲಕರವಾದ ಸಾಮಗ್ರಿಗಳಿದೆ. ಅದರ ಒಳಗೆ ಹರಿತಾ ಇರುವಂಥ ವಿದ್ಯುತ್ ಎಲ್ಲಾದರೂ ಕಾಣುತ್ತೋ? ಅದರ ಒಳಗೆ ಹರಿಯೋದು ಬೇಡ. ಈಗ ವೈರ್ ಅಂದರೆ ಅಲ್ಲಿ ವಿದ್ಯುತ್ ಅದು ಕರೆಂಟ್ ಇದೆ, ಜೋಪಾನ ಅಂತೇವೆ. ಎಲ್ಲಿದೆ ಕರೆಂಟು, ಎಲ್ಲಿ ನಾನು ನೋಡ್ತೇನೆ ಅನ್ನೋಕ್ಕಾಗತ್ಯ? ಅದು ಆ ರೀತಿಯ ಅನುಭವಕ್ಕೆ ಬರುವಂಥದ್ದಲ್ಲ. ಹಾಗೆ ಪರಮಾತ್ಮನ ಅಥವಾ ಪರಬ್ರಹ್ಮ ಸ್ವರೂಪಿಣಿಯಾದ ದೇವಿಯ ಆ ಪ್ರಭಾ ಎನ್ನುವುದು ವಿಶ್ವಾದ್ಯಂತ ವ್ಯಾಪಿಸಿಕೊಂಡಿದೆ. ಅದನ್ನ ಯಾವ ರೀತಿ ನಾವು ನೋಡಬಹುದು ಅಂದರೆ ಅನುಭವದಿಂದ ನೋಡಬಹುದೇ ಹೊರತು ಹೊರಗಣ್ಣಿನಿಂದ ಅದನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೃಷ್ಟಾಂತವಾಗಿ ನಾವು ನಿನ್ನೆ ನೋಡಿದ್ವಿ, ಸೂರ್ಯನಿಂದ ಕಿರಣಗಳು ಬರ್ತಾ ಇದೆ. ಸೂರ್ಯನಿಂದ ಕಿರಣ ಇದೆ ಅನ್ನೋದು ಕಾಣ್ತಿದೆ. ಕಿರಣ ಭೂಮಿ ಮುಟ್ಟಿದ್ ಕಾಣ್ತಿದೆಯೋ? ಕಿರಣ ಯಾವುದಕ್ಕಾದರೂ ತಲುಪಿಸ್ತಾ ಇರೋದು ಕಾಣ್ತಿದೆಯೋ? ಕಿರಣ ಎಲ್ಲಿ ಕಟ್ಟಾಯಿತು ಅಂದ್ರೆ ಆಕಾಶದಲ್ಲಿ ಸೂರ್ಯ ಕಾಣ್ತಾನೆ, ಸೂರ್ಯನಿಂದ ಭೂಮಿವರೆಗಿನ ನಡುವಿನ ಇದು ನಮಗೆ ಕಾಣುತ್ತೆಯೋ? ಆದರೂ ಬಿಸಿ ತಾಗ್ತಾ ಇದೆ, ಗೊತ್ತಾಗ್ತಾ ಇದೆ ಅಲ್ವೇ? ಆ ರೀತಿ ಅನುಭವದಿಂದ ನಾವು ದೇವಿಯ ಪ್ರಭಾರೂಪವನ್ನ ನೋಡ್ತೇವೆ. ಅದು ಇಂದ್ರಿಯಗಳಿಂದ, ಹೊರಗಣ್ಣಿಂದ, ಹೊರ ಭಾವನೆಗಳಿಂದ, ಹೊರ ಇದರಿಂದ ನೋಡಕ್ಕಾಗಲ್ಲ. ಆದರೆ ಭಾವದಿಂದ ಅದನ್ನು ನಾವು ನೋಡಬಹುದು. ಆದ್ರಿಂದ ಯಾವ ತಾಯಿಯ ಪ್ರಭೆಯನ್ನು ನಾವು ಅನುಭವಿಸ್ತೇವೆಯೋ ಆದ್ರಿಂದ ಅವಳು ಪ್ರಭಾವತಿ, ಪ್ರಭೆ ಉಳ್ಳವಳಾಗಿದ್ದಾಳೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಆದ್ರಿಂದ ಅದೆಲ್ಲ ನಮ್ಮೊಳಗೆ ಹೇಗಿದೆ ನಿನ್ನೆ ನಾವು ಅದನ್ನು ನೋಡಿದ್ವಿ. ಈಗ ಕಣ್ಣಿದೆ, ಕಣ್ಣು ಸುಂದರವಾಗಿದೆ, ಕಣ್ಣಿನ ಹೊರರೂಪ ಎಲ್ಲ ಚೆನ್ನಾಗಿದೆ, ಡಾಕ್ಟ್ರು ನೋಡ್ತಾರೆ ಕಣ್ಣಿನ ಗುಡ್ಡೆ ಚೆನ್ನಾಗಿದೆ, ಚಲನವಲನ ಚೆನ್ನಾಗಿದೆ. ಆದರೆ ಒಳಗಡೆ ಕಣ್ಣಿನಿಂದ ಬ್ರೈನಿಗೆ ಇರಬೇಕಾದಂಥ ಒಂದು ನರ ಯಾವುದು? ಜ್ಞಾನ ನರ. ಆ ಜ್ಞಾನವಾಹಿ ನರ, ಬರೀ ಜ್ಞಾನ, ಆ ಜ್ಞಾನವಾಹಿ ನರ ಇಲ್ಲ ಅಂತ ಆಗ್ಬಿಟ್ರೆ, ಅದು ಕಡಿದು ಹೋಗ್ಬಿಟ್ಟಿದ್ರೆ ಎಲ್ಲ ಚೆನ್ನಾಗಿದೆ, ಬೆಳಕು ಬಿಟ್ರೆ ಹೀಗೀಗ ಅನ್ನುತ್ತೆ, ಆದರೂ ಒಳಗಡೆ ಅದು ತೋರಿಸ್ತಾ ಇಲ್ಲ ಅನ್ನುವಂತೆ ಆಗ ನಮಗೆ ಗೊತ್ತಾಗುತ್ತೆ ಕಣ್ಣಿದೆ. ಕಣ್ಣಿಂದ ನೋಡುವ ಶಕ್ತಿ ಬರಬೇಕಾದ್ರೆ ಆ ಪ್ರಭೆ ಯಾವ ಒಂದು ಜ್ಞಾನವಾಹಿ ನರದೊಳಗೆ, ಈ ಬ್ರೈನ್ ಅನ್ನುವುದರ ಒಳಗೆ ಇರುವಂಥ ಒಂದು ನರದಲ್ಲಿ ಆ ಪ್ರವಾಹ ಹರಿಬೇಕು. ಹೇಗೆ ವೈರ್ಗಳ ಒಳಗೆ ವಿದ್ಯುತ್ ಹರಿಬೇಕು ಹಾಗೆ. ಆದ್ದರಿಂದ ಅದರ ಮೂಲಕ ನಾವೇನ್ ತಿಳ್ಕೊತಾ ಇದ್ದೇವೆ? ದೇವಿಯ ಪ್ರಭೆ ಅಥವಾ ಪರಮಾತ್ಮನ ಪ್ರಭೆ ನಮ್ಮ ಇಂದ್ರಿಯಗಳ ಒಳಗೆ ಹರಿತಾ ಇರುವುದರಿಂದ ನಾವು ನೋಡ್ತಾ ಇದ್ದೇವೆ, ನಾವು ಕೇಳ್ತಾ ಇದ್ದೇವೆ, ನಾವು ಆಡ್ತಾ ಇದ್ದೇವೆ. ಆದರೆ ನಾವು ನಂಬಿದೇವೋ? ನಾವು ಭಾವಿಸಿದೇವೋ? ಭಾವಿಸಿದ್ರೆ ನಮ್ಮ ನಡೆ ಹೇಗಿರಬೇಕಿತ್ತು? ದೇವರ ದಯೆಯಿಂದ ನೋಡ್ತಾ ಇದ್ದೇನೆ, ದೇವರ ದಯೆಯಿಂದ ಕೇಳ್ತಾ ಇದ್ದೇನೆ, ದೇವರ ದಯೆಯಿಂದ ಆಡ್ತಾ ಇದ್ದೇನೆ. ಎಲ್ಲಾದರೂ ನಮ್ಮ ಮನಸ್ಸಲ್ಲಿ ಒಂದು ದಿನದಲ್ಲಿ, ಒಂದು ಕ್ಷಣದಲ್ಲಿ ಆ ಭಾವನೆ ಇವತ್ತು ನಾವು ಹೇಳುವಾಗ ಪ್ರಭಾವತಿ, ಪ್ರಭಾರೂಪ ಅನ್ನುವಾಗ ಅನ್ನಿಸ್ಬಹುದು. ಆದರೆ ಬಂದಿದೆಯೋ ಯಾರಿಗಾದರೂ? ನನಗೆ ನಿಮಗೆ ಅಂತಲ್ಲ. ಯಾಕೆ ಅಂದರೆ ಆ ಪರಮಾತ್ಮನ ಪ್ರಭೆ ಎಲ್ಲಿದೆ ಅನ್ನೋದನ್ನೇ ನಾವು ಭಾವಿಸಿಲ್ಲ. ಆ ಪರಮಾತ್ಮನ ಪ್ರಭೆಯಿಂದನೇ ಕಣ್ಣು ನೋಡುವ ಒಂದು ಶಕ್ತಿ ಹೊಂದಿದೆ. ಅದನ್ನೇ ಸ್ತೋತ್ರದಲ್ಲಿ ಇಂದ್ರಿಯಾಣಾಮಧಿಷ್ಠಾತ್ರಿ ಭೂತಾನಾಂಚಾಖಿಲೇಶು ಯಾ. ಅದಿ ಹೇಗೆ ನೋಡ್ತಿದೀವಿ? ಭೂತೇಶು ಸತತಂ ದೇವ್ಯೈ ವ್ಯಾಪ್ತೈ ದೇವ್ಯೈ ನಮೋ ನಮಃ ಅಲ್ವೇ? ಹಾಗೆ ಪ್ರತಿಯೊಂದು ಜೀವಗಳ ಚಲಿಸ್ತಾ ಇದೆಯಲ್ಲ, ಹೆಂಗ್ ಚಲಿಸ್ತಾ ಇದೆ? ಒಂದು ಇರುವೆ ಚಲಿಸ್ತಾ ಇಲ್ಲ ಅಂದ್ರೆ ಸತ್ತೋಗಿದೆ ಅಂತೇವೆ. ಚಲಿಸ್ತಾ ಇದೆ ಅಂದ್ರೆ ಹೆಂಗ್ ಚಲಿಸ್ತಾ ಇದೆ? ಆ ಹಿನ್ನೆಲೆಯಲ್ಲಿರುವ ದೇವರನ್ನು ಗುರುತಿಸುವ ಕಣ್ಣು,
ಅದೇ ಪ್ರಭಾವತಿ, ಪ್ರಭಾ ರೂಪ. ಇನ್ನು ಮೇಲಾದರೂ ಯಾವುದಾದರೂ ಇದೇನೋ ಜಡ ಬಿಡಿ, ಇದರಲ್ಲಿ ಚಲನೆ ಇದೆ. ಯಾಕೆಂದ್ರೆ ವಿಜ್ಞಾನದ ಪ್ರಕಾರ ಅಣುಗಳಲ್ಲಿ ಚಲನೆ ಇದೆ. ಇನ್ನು ಅದು ಗೊತ್ತಾಗದೇ ಇದ್ರೆ ಬೇಡ, ಚಲಿಸುವುದನ್ನ ಕಂಡಾಗ್ಲಾದರೂ ಪರಮಾತ್ಮ ಈ ರೂಪದಲ್ಲಿದ್ದಾನೆ, ಪರಮಾತ್ಮನ ಪ್ರಭೆ ಈ ರೂಪದಲ್ಲಿದೆ. ಸದಾ ಆಗಲ್ಲ, ಯಾಕೆಂದ್ರೆ ನಾವು ಮನುಷ್ಯ ಮಾತ್ರರು. ಮತ್ತೆ ಮಾಯೆಯ ಪ್ರಭಾವ ನಮ್ಮನ್ನ ಆವರಿಸಿಕೊಂಡಿದೆ, ಆದ್ರಿಂದ ಅದನ್ನು ಗುರುತಿಸಕ್ಕಾಗಲ್ಲ. ಒಂದು ಸಲಿ ಬೆಳಗ್ಗೆನೋ ಮಧ್ಯಾಹ್ನನೋ ಸಾಯಂಕಾಲನೋ ಯಾವಾಗ್ಲೋ ಏನೋ ಕಂಡಾಗ, ಅಥವಾ ದಿನದಲ್ಲಿ ಬೇಡ ವಾರದಲ್ಲಿ ಒಂದು ಸಲಿ, ನಮಗೆ ಈಗ ಹಬ್ಬ ಹರಿದಿನ ಇವುಗಳನ್ನೆಲ್ಲ ತಂದು ಕೊಟ್ಟಿರೋದೇ ಅದಕ್ಕೆ. ದಿನ ಅಂತೂ ದೇವರ ಸ್ಮರಣೆ ಮಾಡಕ್ಕಾಗಲ್ಲ, ಮಾಡ್ತೀವಲ್ಲ, ದೀಪ ಹಚ್ತೀವಲ್ಲ, ಊದ್ಕಡ್ಡಿ ಅಂತೇವಲ್ಲ, ಆದ್ರೆ ಎಷ್ಟು ಶ್ರದ್ಧೆ ಇಟ್ಟಿದ್ದೇವೆ, ಎಷ್ಟು ನಂಬಿದ್ದೇವೆ ಅಲ್ವಾ? ಆ ರೀತಿಯಾದ ಉದಾಹರಣೆಯನ್ನ ನೆನಪು ಮಾಡ್ಕೊಳ್ಳಿ. ದೇವರ ಮೂಗಿಗೆ ಅವನು ಹತ್ತಿ ತುರ್ಕೋವರೆಗೆ ಆ ವಿಗ್ರಹದಲ್ಲಿ ದೇವರಿದ್ದಾನೆ ಅಂತ ಅವನು ಅನ್ಕೊಂಡಿರ್ಲಿಲ್ಲ ಅಲ್ವೇ? ಆ ರೀತಿ ನಮಗೆ ಆ ವಿಶ್ವಾಸ, ಶ್ರದ್ಧೆ ಎಷ್ಟಿದೆ, ಅದನ್ನ ನಾವು ಶ್ರದ್ಧೆಯಿಂದ ಮಾಡ್ಲಿ ಅನ್ನಕ್ಕೆ ಹಬ್ಬ ಕೊಟ್ಟಿದ್ದಾರೆ. ಇವತ್ತು ಆ ಹಬ್ಬದಲ್ಲೂ ನಾವು ಶ್ರದ್ಧೆಯನ್ನ ಬಿಟ್ಟುಬಿಟ್ಟು ತೋರ್ಪಡಿಕೆಯನ್ನು, ಆಡಂಬರವನ್ನು, ಏನನ್ನೋ ಆಶ್ರಯಿಸಿಕೊಳ್ಳುತ್ತೇವೆ. ಹಾಗಾಗದಂತೆ ಒಂದು ಬಾರಿ ಅಷ್ಟೇ ಸಾಕು. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಪರಮಾತ್ಮನ ಕೃಪೆ ಅದು. ಆದ್ರಿಂದ ಪರಮಾತ್ಮ ಪ್ರಭಾವತಿ ರೂಪದಲ್ಲಿ, ಪರಪ್ರಭಾ ರೂಪದಲ್ಲಿ, ಪ್ರಭಾವತಿಯಾಗಿ, ಪ್ರಭಾರೂಪವಾಗಿ ಪ್ರತಿಯೊಂದು ಜೀವಗಳ ಒಳಗೆ ಇಂದ್ರಿಯಾಣಾಂ, ಇಂದ್ರಿಯ ಇಲ್ಲದೆ ಇರೋದು ಯಾವ ಜೀವ ಇಲ್ಲ, ಒಂದು ಇಂದ್ರಿಯ ಆದ್ರೂ ಇದೆ. ಆದ್ರಿಂದ ಇಂದ್ರಿಯಾಣಾಂ ಅಧಿಷ್ಠಾತ್ರಿ ಹೇಗಿದ್ದಾಳೆ? ಪ್ರಭಾರೂಪದಲ್ಲಿ ಇದ್ದಾಳೆ. ಅದರ ಮೂಲಕ ಅವಳು ಚಟುವಟಿಕೆಯನ್ನ ಮಾಡಿಸ್ತಾ ಇದ್ದಾಳೆ. ಆದ್ರಿಂದಲೇ ಇಂದ್ರಿಯಾಣಾಂ ಅಧಿಷ್ಠಾತ್ರಿ ಯಾವ್ದ್ರೊಳಗಿದ್ದಾಳೆ? ಅಖಿಲೇಶು ಭೂತೇಶು, ಪ್ರತಿಯೊಂದು ಭೂತ ಜಾತಗಳಲ್ಲಿ ಇದ್ದಾಳೆ. ಭೂತಾನಾಂ ಪಂಚಭೂತಗಳಲ್ಲಿದ್ದಾಳೆ. ಅವಳಿರೋದ್ರಿಂದಲೇ ವಾಯು ಅಲುಗಾಡ್ತಾ ಇದೆ, ಅವಳಿರೋದ್ರಿಂದಲೇ ಬೆಂಕಿ ಪ್ರಜ್ವಲಿಸ್ತಾ ಇದೆ, ಅವಳಿರೋದ್ರಿಂದಲೇ ನೀರು ತಣ್ಣಗಿದೆ, ನೀರು ಹರಿತಾ ಇದೆ ಅಲ್ವೇ? ಎಲ್ಲದರಲ್ಲಿ ಇರುವಂತಹದನ್ನ ಗಮನಿಸಿದಾಗ ಯಾವ ರೂಪದಲ್ಲಿದ್ದಾಳಪ್ಪ? ಪ್ರಭಾ ರೂಪದಲ್ಲಿ ಇದ್ದಾಳೆ. ಹಾಗಾಗಿ ಇಂದ್ರಿಯಾಣಾಂ ಅಧಿಷ್ಠಾತ್ರಿ ಭೂತಾನಾಂಚ ಅಖಿಲೇಶು ಯಾ ಭೂತೇಶು ಸತತಂ ದೇವ್ಯೈ ವ್ಯಾಪ್ತ್ಯೈ ತಸ್ಯೈ ನಮೋ ನಮಃ, ಅಥವಾ ವ್ಯಾಪ್ತ್ಯೈ ದೇವ್ಯೈ ನಮೋ ನಮಃ. ಹಾಗೆ ಪ್ರಭಾವತಿಯಾಗಿರುವಂತಹ ದೇವಿಯನ್ನ, ಇದು ಒಂದು ರೂಪ. ಆದರೆ ಎಲ್ಲದರಲ್ಲೂ ಇರುವುದನ್ನ ಭೂತಾನಾಂ ಅಖಿಲೇಶು ಅಂದ್ವಲ್ಲ, ಹೇಗಿದ್ದಾಳವಳು ಅಂದ್ರೆ ಇದನ್ನು ನಾವು ಅನೇಕ ಬಾರಿ ನೋಡಿದ್ದೇವೆ. ಯಾವ ರೂಪದಲ್ಲಿದ್ದಾಳೆ? ನಾನು ಅನ್ನುವ ರೂಪದಲ್ಲಿದ್ದಾಳೆ ಅಲ್ವೇ? ಯಾವುದರಲ್ಲಿ ನಾನು ಇಲ್ಲ ಹೇಳಿ? ಅದನ್ನೇ ನಾವು ಅನೇಕ ಬಾರಿ ನೋಡಿರುವುದು. ಗಿಡ ಮರಗಳಲ್ಲೂ ಇದೆ. ನಾನು ಬೆಳಿಬೇಕು ಅನ್ನುವ ಭಾವನೆ ಗಿಡ ಮರದಲ್ಲಿ ಇಲ್ಲದೆ ಇದ್ರೆ ತನಗೆ ಅಡ್ಡ ಬಂದಂತ ಗಿಡವನ್ನ ಈಗ ಅನ್ಕೊಂಡು ಯಾಕೆ ಬರುತ್ತೆ? ಸೂರ್ಯನ ಬೆಳಕು ಬೇಕು ಅಂತ ಅಲ್ವೇ? ಗಿಡಗಳು ಹೀಗೆ ಬಂದಿರೋದು ನೋಡಿರ್ತಿರ್ತಾನೆ. ಅದರಿಂದ ಏನು ಗೊತ್ತಾಗುತ್ತೆ? ನಾನು ಎನ್ನುವುದು ಪ್ರತಿಯೊಂದರೊಳಗೆ ಇದೆ. ಆದ್ರಿಂದ ನಾನು ಯಾರು? ಪ್ರಸಿದ್ಧ ದೇವಿಯ ರೂಪ ಅದು. ಈಗ ನಾನು ಅನ್ನುವುದನ್ನ ಅಹಂಕಾರ ಅಂತಾರಲ್ವಾ? ನಾನು ಅನ್ಬಾರ್ದಲ್ವಾ? ನಾನು ಅಂತ ಈ ಶರೀರಕ್ಕೆ ಸೀಮೆ ಮಾಡಿಕೊಂಡ್ರೆ ಅನ್ಬಾರ್ದು. ನಾನು ಅನ್ನುವುದು ಎಲ್ಲ ಶರೀರದ ಒಳಗಿರುವ ಸೀಮೆಯಾಗಿ ಭಾವಿಸಿದಾಗ ಆ ಸೀಮೆ ಎಲ್ಲಿದೆ? ಸೀಮೆ ಇದೆಯೇನು ಅದಕ್ಕೆ? ಇಲ್ಲ. ಯಾಕೆಂದ್ರೆ ನಾನು ಅನ್ನುವುದು ಈ ಶರೀರಕ್ಕೆ ಮಾಡಿದಾಗ ಸೀಮೆ, ಎಲ್ಲವನ್ನ ವ್ಯಾಪಿಸಿಕೊಂಡಿದ್ದಾಗ ಸೀಮೆ ಎಲ್ಲಿದೆ? ಆಕಾಶಕ್ಕೆ ಒಂದು ಆದಿ ಅಂತ್ಯ ಇದೆಯಾ? ಆಕಾಶದ ಉದ್ದಗಲ ಇದೆಯಾ? ಅಂಥ ಆಕಾಶವನ್ನೂ ಒಳಗೊಳ್ಳುವಂಥ ಒಂದು ತತ್ವ ಇರುವಾಗ ಆ ದೇವಿ ಯಾವ ರೂಪದಲ್ಲಿದ್ದಾಳೆ? ಅಹಂ ಎನ್ನುವ ರೂಪದಲ್ಲಿ ಪ್ರಸಿದ್ಧಳಾಗಿದ್ದಾಳೆ. ಆದ್ದರಿಂದ ನೋಡು, ಎಷ್ಟು ಗರ್ವ ಅವನಿಗೆ. ನಾನು ಸಾಯ್ತಾನೆ ಅಂತೇವೆ ನಾವು. ಆದರೆ ಆ ನಾನು ಅನ್ನುವುದು ನನ್ನೊಳಗಿಲ್ವಾ? ಆ ನಾನು ಅನ್ನುವುದನ್ನ ದೇವಿ ಸ್ವರೂಪ ಅಂತ ಭಾವಿಸ್ಕೊಂಡ್ರೆ ಯಾರ ಮೇಲೋ ಅವನಲ್ಲಿ ನಾನು ಇದ್ರೆ ಅದು ಅವನನ್ನು ಹಾಳು ಮಾಡುತ್ತೆ ಅಥವಾ ಅವಳನ್ನು ಹಾಳು ಮಾಡುತ್ತೆ, ಅದು ಬಿಟ್ಟು ಬಿಡೋಣ. ನಾವು ಅದನ್ನು ಭಾವಿಸಿ ಗರ್ವ ಮಾಡ್ತೇವಲ್ಲ, ಅಂದ್ರೆ ನೋಡು ಅಂತ, ಅದು ನನಗೂ ತೊಂದರೆ ಅಲ್ವಾ? ಆ ನೋಡು ಅನ್ನುವ ಇದೇ ನನಗೇನು ಮಾಡುತ್ತೆ? ಮುಂದಿನ ಜನ್ಮಕ್ಕೆ ಕಾರಣ ಆಗುತ್ತೆ. ಅದನ್ನು ನಾವು ನೋಡ್ತಾ ಇದ್ದೇವೆ. ಯಾವುದು? ಅವಿದ್ಯಾ, ಸ್ಮೃತಿ, ರಾಗ, ದ್ವೇಷ, ಅಭಿನಿವೇಶ. ಆದ್ದರಿಂದ ನಾವು ಇನ್ನೊಬ್ಬನಲ್ಲಿರೋದನ್ನ ನೋಡಿ ಭಾವಿಸ್ತೇವಲ್ಲ, ಅದು ಭಾವಿಸುವಾಗ
ದೇವಿಯ ಸ್ವರೂಪ, ಪರಮಾತ್ಮನ ಸ್ವರೂಪ ಅನ್ನುವುದಾಗಿ ಭಾವಿಸಿದರೆ ನನ್ನೊಳಗೆ ಏನು ಬರಲ್ಲ, ರಾಗದ್ವೇಷಾದಿಗಳು ಉಂಟಾಗಲ್ಲ. ಆ ರೂಪದಲ್ಲಿ ದೇವಿ ಏನಾಗಿದ್ದಾಳೆ, ಪ್ರಸಿದ್ಧ, ಪ್ರತಿಯೊಂದು ಜೀವದೊಳಗೆ ಪ್ರಸಿದ್ಧಳಾಗಿ ಇದ್ದಾಳೆ. ಯಾವ ರೂಪದಲ್ಲಿ, ಅಹಂ ಎನ್ನುವ ರೂಪದಲ್ಲಿ ದೇವಿ ಎಲ್ಲವನ್ನ ವ್ಯಾಪಿಸಿಕೊಂಡು ಇದ್ದಾಳೆ, ಎಲ್ಲದರ ಒಳಗೆ ಇದ್ದಾಳೆ. ಎಲ್ಲಿಲ್ಲ, ಎಲ್ಲಿ ಇದೆ ಅಂದ್ರೆ ಅಮೆರಿಕಾದವ್ರು ಯಾರು ನಾನು ಅನ್ನಲ್ಲ, ಐ ಅಂತಾರೆ. ಐ ಅಂದ್ರು ಅದೇನೆ, ನಾನು ಅಂದ್ರು ಅದೇನೆ ತಾನೆ. ಅಂದ್ರೆ ಆ ರೀತಿಯಲ್ಲಿ ಎಲ್ಲೆಲ್ಲೂ ಕೂಡ ನಾನು ಎನ್ನುವುದು ಯಾರೊಳಗೂ ಕೂಡ ಅದು ತುಂಬಿಕೊಂಡಿದೆ, ವ್ಯಾಪಿಸಿಕೊಂಡಿದೆ. ಈ ಜಾಗದಲ್ಲಿದೆ, ಈ ಜಾಗದಲ್ಲಿ ಇಲ್ಲ ಅಂತ ಇಲ್ಲ. ಕೊನೆಗೆ ನಾವು ಹೇಳುವಂತ ಪಂಚಭೂತಗಳು ಪೃಥ್ವಿ, ಅಪು, ತೇಜೋ, ವಾಯು, ಆಕಾಶ, ಇವುಗಳಲ್ಲಿಲ್ವೋ? ಇದೆ. ಹೇಗೆ? ಈಗ ನಾವು ನೋಡಿದ್ವಿ, ಪೃಥ್ವಿರಾಜನ ಕಥೆಯನ್ನ ನೋಡಿದ್ವಿ. ಭೂಮಿ ಕಾಳು ನುಂಗ್ಕೊಂಡ್ಬಿಡ್ತಾ ಇದ್ದಾಳೆ, ಕಾಳನ್ನ ಉತ್ಪತ್ತಿ ಮಾಡ್ತಾ ಇಲ್ಲ ಅಂದಾಗ ಪ್ರಜೆಗಳೆಲ್ಲ ಬಂದು ರಾಜನಿಗೆ ಮೊರೆ ಹೊಕ್ಕರು. ರಾಜ ಏನ್ ಮಾಡ್ದ, ಬಿಲ್ಲಿಗೆ ಬಾಣವನ್ನ ತೊಟ್ಟು ಭೂಮಿಯನ್ನ ಇಲ್ಲ ಅನ್ನಿಸ್ಬಿಡ್ತೀನಿ ಅಂತ ಹೊರಟ. ಆಗ ಪೃಥ್ವಿ ಏನ್ ಹೇಳಿದ್ಲು, ಹೊಡಿತೀಯಾ ಹೊಡಿ, ನಾನಿಲ್ದೇ ಇದ್ರೆ ನಿನ್ ಪ್ರಜೆಗಳೆಲ್ಲಿರ್ತಾರೋ ನೋಡ್ತೀನಿ. ನೋಡಿ, ಅಲ್ಲೂ ನಾನಿದೆ ತಾನೆ. ಹಾಗೆ ಯಾವುದೇ ತತ್ವ, ಅಗ್ನಿ, ನಾನು ಉರಿದೇ ಇದ್ರೆ ಯಜ್ಞ ಹೇಗಾಗುತ್ತೆ ನೋಡ್ತೇನೆ ಅಂದ್ರೆ ಎಲ್ಲ ಕಡೆಯಲ್ಲಿ ನಾನೆಂಬುದಿದೆ. ಅದನ್ನೇ ನಾವು ಕೇನ ಉಪನಿಷತ್ತಿನಲ್ಲಿ ಬರುವ ಕಥೆಯನ್ನ ಅನೇಕ ಬಾರಿ ನೋಡಿದ್ದೇವೆ, ಎಲ್ಲ ದೇವಾದಿ ದೇವತೆಗಳಲ್ಲಿ. ಆದ್ರಿಂದಲೇ ಗೀತಾಚಾರ್ಯನ ಮಾತನ್ನ ಅನೇಕ ಬಾರಿ ನೆನಪಿಸಿಕೊಂಡಿದ್ದೇವೆ. ಇದೆಲ್ಲ ನೆನಪಿಸ್ಕೊಳ್ಳೋದು ಯಾಕೆ? ನಮ್ಮೊಳಗೆ ಇದು ಇದ್ರೆ ಉದಾಸೀನ ಮಾಡಬೇಕು ಅಂತಲ್ಲ, ಇದು ದೇವರದು ಅಂತ ಅರ್ಪಣೆ ಮಾಡಬೇಕು. ಪ್ರತಿಯೊಂದು ಬಾರಿ ಪರಮಾತ್ಮ ಹೇಳುದು ಅರ್ಪಿಸು, ಅರ್ಪಿಸು, ಅರ್ಪಿಸು. ಅರ್ಪಣೆ ಮಾಡುವುದರಿಂದ ಎಲ್ಲ ಲೋಪದೋಷ ಹೊರಟೋಗುತ್ತೆ. ನಮ್ಗೆ ಏನು ಮಾಡಕ್ಕಾಗಲ್ಲ, ಜಪ ಮಾಡಕ್ಕಾಗಲ್ಲ, ತಪ ಮಾಡಕ್ಕಾಗಲ್ಲ, ಸಾಧನೆ ಮಾಡಕ್ಕಾಗಲ್ಲ, ಏನು ಆಗಲ್ಲ. ಬೇಡ, ಅರ್ಪಣೆ ಮಾಡಕ್ಕೂ ಆಗಲ್ವಾ? ದೇವರೇ ಇದೆ. ಅದು ದಿನಪೂರ್ತಿ ಕೇಳಿಲ್ಲ ದೇವರು, ಒಂದು ಸಲಿ ಮಲಗುವಾಗ್ಲೋ ಎದ್ದಾಗ್ಲೋ ಅವಾಗ್ಲೂ ಬೇಡ, ಮಧ್ಯದಲ್ಲಿ ಯಾವಾಗಾದ್ರೂ ಇದೆಲ್ಲ ದೇವರೇ ನಿನ್ನದು ಒಂದು ಬಾರಿ. ಆ ರೀತಿ ಆ ಅರ್ಪಣೆ ಮಾಡಿದಾಗ ಏನಾಗುತ್ತೆ, ಎಲ್ಲೆಲ್ಲೂ ಇರುವ ಆ ನಾನು ಎಂಬುದು, ಎಲ್ಲರೊಳಗಿರುವ ನಾನು ಎಂಬುದು ದೇವತೆಗಳಲ್ಲಿದೆ. ಅದನ್ನ ಗೀತಾಚಾರ್ಯ ಹೇಳಿರುವ ಮಾತು, ನತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಯತ್ ಏಭಿಹಿ ತ್ರಿಭಿಹಿ ಗುಣೈಹಿ ಮುಕ್ತಂ. ಈ ಮೂರು ಗುಣಗಳಿಂದ ಯಾವುದು ನಾನು ಅನ್ನೋದಕ್ಕೆ ಕಾರಣ ರಜೋಗುಣ. ಆದ್ರಿಂದ ಸತ್ವಗುಣ, ರಜೋಗುಣ, ತಮೋಗುಣಗಳಿಲ್ಲದ್ದು ದೇವಲೋಕದಲ್ಲೇ ಇಲ್ಲ, ಬ್ರಹ್ಮಾದಿಗಳಲ್ಲಿಲ್ಲ. ನಾವು ನೋಡಿದ್ವಿ ತಾನೆ, ಯಾವನವನು ಕೃಷ್ಣ, ನಾನು ಸೃಷ್ಟಿ ಮಾಡಿದವನು, ವಸುದೇವ ದೇವಕಿಯರ ಮಗ, ಎಲ್ಲಿಲ್ಲ? ಬ್ರಹ್ಮನಲ್ಲಿಲ್ವೋ? ಇದೆ. ಅದನ್ನ ನಾವು ಯಾವ ರೀತಿ ಭಾವಿಸಬೇಕು? ದೇವರೇ, ಈ ಅಹಂ ಎನ್ನುವುದು ನಿನ್ನದು. ಈ ಅಹಂ ನಿನ್ನ ಸ್ವರೂಪವಾದ ಈ ಅಹಂ ಅನ್ನ ನಿನ್ನ ಪದತಲದೊಳಗೆ ಅರ್ಪಿಸಿಕೊಳ್ಳಪ್ಪ. ಅದು ತಾನೇ ಬೇರೆ ಎಲ್ಲಕ್ಕೆ ಕಾರಣೀಭೂತವಾದದ್ದು ನಾನು ಎಂಬುದೇ. ಆದ್ರಿಂದಲೇ ಸಂಕರ್ಷಣಾಯ ಶಾಂತಾಯ ನಾವು ಇದರಲ್ಲಿ ಹೇಳುವಾಗ, ರುದ್ರಗೀತೆಯಲ್ಲಿ ಅವನು ದುರಂತ. ಯಾರು? ನಾನು ಅನ್ನುವವನು ಎಲ್ಲರನ್ನು ಬೆದರಿಸ್ತಾನೆ, ಎಲ್ಲರನ್ನ ಕಂಟ್ರೋಲ್ ಮಾಡ್ತಾನೆ. ಆದ್ರಿಂದ ಅವನನ್ನ ನಾವು ಹೇಗಿಟ್ಕೊಳ್ಬೇಕು? ಅದನ್ನ ಪರಮಾತ್ಮನ ಪಾದಾರ್ಪಿತವಾಗಿ ಮಾಡಿಕೊಂಡಾಗ ಅದು ನಮ್ಮನ್ನ ಬಾಧಿಸಲ್ಲ. ಆದ್ರಿಂದ ಆ ಸಂಕರ್ಷಣ ರೂಪಿಯಾಗಿ ಇರುವ ಸಂಕರ್ಷಣಾಯ ಸೂಕ್ಷ್ಮಾಯ, ಪ್ರಭೆ ಹೇಗೆ ಸೂಕ್ಷ್ಮ, ಹಾಗೆ ದುರಂತಾಯ ಅಂತಕಾಯ, ಎಲ್ಲರ ನಾಶಕ್ಕೆ ಅವನೇ ಕಾರಣ, ನಾನು ಅನ್ನೋನೇ ಕಾರಣ. ಆದ್ರಿಂದ ಆ ಸಂಕರ್ಷಣನನ್ನ, ಅಂದ್ರೆ ನಾನು ಎಂಬ ಭಾವವನ್ನ ಪರಮಾತ್ಮನಿಂದ ಬಂದದ್ದು, ಪರಮಾತ್ಮನದು. ಪರಮಾತ್ಮ ನಾನು ಎಂಬ ತತ್ವದ ರೂಪದಲ್ಲಿ ವಿಶ್ವಾಂಡ ಬ್ರಹ್ಮಾಂಡವನ್ನು ತುಂಬಿಕೊಂಡಿದ್ದಾನೆ. ಅವನು ಆ ರೀತಿ ಪ್ರಸಿದ್ಧನಾಗಿದ್ದಾನೆ. ನಾನು ಅವನು ಅಂತ ಹೇಳ್ತಿರುವುದು ತಾಯಿಯಾದ್ರು, ಅವನಂದ್ರು ಅವಳಂದ್ರು ಒಂದೇ. ಹಾಗಾಗಿ ಆ ಪರಮಾತ್ಮನ ಸ್ವರೂಪ ಆ ಅಹಂ ಎನ್ನುವ ರೂಪದಲ್ಲಿ ಪ್ರಪಂಚದಲ್ಲಿ ಪ್ರಸಿದ್ಧವಾಗಿದೆ. ಅದರಿಂದ ಅದು ಪ್ರತ್ಯಕ್ಷ ರೂಪದಿಂದ, ಪರೋಕ್ಷ ರೂಪದಿಂದ. ಅದನ್ನೇ ಮತ್ತೆ ಗೀತೆ ಏನ್ ಹೇಳ್ತಾನೆ ಕೃಷ್ಣ, ಅಹಮಾತ್ಮ ಗುಡಾಕೇಶ. ಗುಡಾಕೇಶ ಅರ್ಜುನ, ಅಹಮಾತ್ಮ ಅಲ್ಲಿ ಹೇಳ್ತಾ ಇದ್ದಾನೆ. ಮತ್ತೇನು? ಎಲ್ಲಿದ್ದಾನೆ? ಸರ್ವಭೂತಾಶಯಸ್ಥಿತ, ಯಾವ ಭೂತನೂ ಬಿಟ್ಟಿಲ್ಲ, ಎಲ್ಲ ಭೂತಗಳ ಒಳಗೂ, ಅದರ ಹೃದಯದ ಒಳಗೆ ಇದೀನಿ ನಾನು. ಮತ್ತೆ ಅಹಮಾದಿಶ್ಚ ಅಂತ್ಯಶ್ಚ ಮಧ್ಯಶ್ಚ,
ಈಗ ಅಹಂ ಅನ್ನುವ ರೂಪದಲ್ಲಿ ಹೇಗೆ ಪರಮಾತ್ಮ ಪ್ರಸಿದ್ಧನಾಗಿದ್ದಾನೆ, ಆದ್ರಿಂದ ದೇವಿ ಲೋಕದಲ್ಲಿ ಪ್ರಭಾವತಿ ಪ್ರಭಾರೂಪ. ಈ ಅಹಂ ಅನ್ನೋದು ಯಾರಿಗಾದ್ರೂ ಕಾಣಿಸ್ತಾ ಇದೆಯೋ? ಯಾರಿಗೂ ಕಾಣಿಸ್ತಾ ಇಲ್ಲ. ಅವನು ಗರ್ವಿಷ್ಠ ಅನ್ನುವಾಗ ಹೇಗೆ ಕಾಣ್ತಿದೆ ಅಂತಿದ್ರೆ ಕಾಣಿಸ್ತಾ ಇದೆ, ಇಲ್ಲದೆ ಹೋದ್ರೆ ಅವನು ನಯವಿನಯವನ್ನ ಮೇಲ್ ತೋರಿಸ್ಕೊಳ್ತಾ ಒಳಗಡೆ ಗರ್ವಿಷ್ಠನಾಗಿದ್ರೆ ಗೊತ್ತಾಗತ್ತೆಯೋ? ಆದ್ರಿಂದ ಪ್ರಭಾವತಿ ಪ್ರಭಾರೂಪನಾಗಿ ಆ ದರ್ಪಾಹಂಕಾರಗಳ ಪ್ರಕಾಶ ಇಲ್ಲದೆ ಇದ್ರೂ ಅಹಂ ಅನ್ನುವ ರೂಪದಲ್ಲಿ ಪರಮಾತ್ಮ ಪ್ರಕಟಗೊಂಡಿದ್ದಾನೆ, ಆ ರೂಪದಲ್ಲಿ ಪ್ರಸಿದ್ಧನಾಗಿದ್ದಾನೆ. ಆದ್ರಿಂದಲೇ ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ ಅಹಮಾದಿಶ್ಚ ಅಂತ್ಯಶ್ಚ ಮಧ್ಯಶ್ಚ ಭೂತಾನಾಂ ಅಂತ ಏವಚ. ನಾನೇ ಎಲ್ಲ ಜೀವಿಗಳ ಅಂತ್ಯದಲ್ಲೂ ಇದ್ದೇನೆ. ಅದನ್ನೇ ರುದ್ರಗೀತೆಯಲ್ಲಿ ನಾವು ನೋಡುವುದು ಸಂಕರ್ಷಣಾಯ ಸೂಕ್ಷ್ಮಾಯ ಪ್ರಭಾರೂಪದಲ್ಲಿ, ಮತ್ತೆ ದುರಂತಾಯ ಅಂತಕಾಯ ಚ. ಅದರಿಂದ ನಾವು ಆ ರೂಪದಲ್ಲಿ ದೇವಿ ಪ್ರಸಿದ್ಧಳಾಗಿದ್ದಾಳೆ, ಪ್ರಸಿದ್ಧ. ಮತ್ತೆ ಎಲ್ಲರಿಗೆ ನಾನು ಅನ್ನೋದು ಯಾರಿಗಿಲ್ಲ. ಮಗು ಯಾಕೆ ಕಿರ್ಚಿ ಬೊಬ್ಬೆ ಹೊಡೆಯುತ್ತೆ? ಸಣ್ಣ ಮಗು ಕಾಲು ರಚ್ಚೆ ಮಾಡಿ ನನ್ನನ್ನ ನೋಡ್ಲಿಲ್ಲ ಅಮ್ಮ, ಬಂದವ್ರು ಯಾರನ್ನೋ ನೋಡ್ತಾ ಇದ್ದಾಳೆ, ಹೇಳಕ್ ಗೊತ್ತಿಲ್ಲ, ಆದ್ರೆ ರಚ್ಚೆ ಹಿಡಿಯಕ್ ಗೊತ್ತಿದೆ. ಆದ್ರಿಂದ ಆ ಬಾಲಗೋಪ ವಿದಿತ ಯಾವ ರೂಪದಲ್ಲಿ? ನಾನು ಎನ್ನುವ ರೂಪದಲ್ಲಿ ನೋಡಿ. ಅದರಿಂದ ಪ್ರಸಿದ್ಧ ಅನ್ನುವ ನಾಮವನ್ನ ನೆನಪಿಸಿಕೊಂಡು ದೇವಿಯ ಪಾದಾರವಿಂದಕ್ಕೆ ಆ ನಾನು ಎಂಬ ಭಾವ ಚಿಕ್ಕದರಿಂದ ವೃದ್ಧರವರೆಗೆ. ವೃದ್ಧರು ಕಿರ್ಚಾಡೋದು ಅದಕ್ಕೆ, ಬಿದ್ದ ಜಾಗದಲ್ಲಿ ಬಿದ್ದಿರ್ತಾರೆ. ಆದರೆ ಯಾಕೆ ಕಿರ್ಚಾಡ್ತಾರೆ? ನನ್ನನ್ನು ಗಮನಿಸ್ತಾ ಇಲ್ಲ, ನಾನಿಷ್ಟು ಕಾಲ ಅಷ್ಟೆಲ್ಲ ಮಾಡಿದ್ದೀನಿ, ಇವನ್ನೆಲ್ಲ ನೋಡಿ ಆ ನಾನನ್ನ ನೀನು ಇಷ್ಟು ಕಸವಾಗಿ ಬಿಸಾಕಿದೀಯಲ್ಲ ಅಲ್ವೇ? ಆ ರೀತಿ ಆ ಬಾಲಗೋಪ ವಿದಿತ, ಈ ರೀತಿ ತಾಯಿ ಪ್ರಸಿದ್ಧ ಅಂತ ಎಲ್ಲವನ್ನ ವ್ಯಾಪಿಸಿಕೊಂಡಿರುವುದರಿಂದ ಇಂದ್ರಿಯಾಣಾಂ ಅಧಿಷ್ಠಾತ್ರಿ ಹಾಗೆ ಇರುವುದರಿಂದ ಎಲ್ಲಿ ನೋಡಿದ್ವಿ? ನಮಃ ಪಂಕಜನಾಭಾಯ ಭೂತ ಸೂಕ್ಷ್ಮ ಇಂದ್ರಿಯಾತ್ಮನೆ. ಆ ರೀತಿ ಇಂದ್ರಿಯಾಣಾಂ ಅಧಿಷ್ಠಾತ್ರಿ ಭೂತಾನಾಂ ಅಖಿಲೇಶುಯ ಹಾಗೆ ಇರುವಂಥ ತಾಯಿ ಏನಾಗಿರೋಕ್ಕೆ ಸಾಧ್ಯ? ಪರಮೇಶ್ವರಿನೇ ಆಗಿರಬೇಕು, ಬೇರೆ ಇನ್ನೇನೋ ಆಗೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಪ್ರಸಿದ್ಧ ಪರಮೇಶ್ವರಿ. ಪರಮೇಶ್ವರಿ ಎನ್ನುವ ರೂಪದಲ್ಲಿ ಅವಳು ಪ್ರಸಿದ್ಧಳಾಗಿದ್ದಾಳೆ. ಅಹಂ ಎನ್ನುವ ರೂಪದಲ್ಲಿ ಪ್ರಸಿದ್ಧಳಾಗಿದ್ದಾಳೆ. ವಿಶ್ವಾಂಡ ಬ್ರಹ್ಮಾಂಡಗಳನ್ನ ಎಲ್ಲವನ್ನ ವ್ಯಾಪಿಸಿಕೊಂಡು ತುಂಬಿಕೊಂಡಿರುವ ಅಹಂ ರೂಪದಲ್ಲಿ ಪ್ರಸಿದ್ಧಳಾದ ತಾಯಿ ಎಲ್ಲರ ಮೇಲೆ ಒಡೆತನ ಸಾಧಿಸಿದ್ದಾಳೆ. ಯಾವ ರೂಪದಲ್ಲಿ? ನಾನು ಎನ್ನುವ ಬೀಜವನ್ನ ಅಲ್ಲಿ ಬಿತ್ತಿ ನಾನು ಎನ್ನುವ ತನದಿಂದ ಅವಳು ಪರಮೇಶ್ವರಿಯಾಗಿದ್ದಾಳೆ. ಆದ್ದರಿಂದಲೇ ಹೇಳುವಾಗ ದೇವಿಯ ಪರಮೇಶ್ವರಿತ್ವವನ್ನ ಹೇಳುವಾಗ ದೇವಿ ಪರಮೇಶ್ವರಿಯಾಗಿ ಶುದ್ಧ ವಿದ್ಯೆಯಾಗಿದ್ದಾಳೆ, ಆದಿ ಮಹಾ ಮಾಯೆಯಾಗಿದ್ದಾಳೆ, ಆದಿ ವಿದ್ಯೆಯಾಗಿದ್ದಾಳೆ. ಅವಳು ಏನಾಗಿರ್ತಾಳೆ ಅಂತ ಕೇಳಿದ್ರೆ ತ್ರಿಗುಣಾತೀತವಾದ ಅಂದ್ರೆ ಅವಳು ಗುಣಗಳಿಗೆ ವಶಳಾಗಿಲ್ಲ, ತ್ರಿಗುಣಾತೀತ ಪರಮೇಶ್ವರಿಯಾಗಿ ಅವಳಿದ್ದಾಳೆ. ಅದನ್ನೇ ನಾವು ಹೇಳುವಾಗ ತ್ವಮೀಶ್ವರಾಣಾಂ ಪರಮ, ಈಶ್ವರರಿಗೆಲ್ಲ ಪರಮ ನೀನಮ್ಮ. ಎಲ್ಲ ನಮ್ಮ ಸ್ತೋತ್ರಗಳ ಒಳಗೆ ಬಂದಿದೆ. ಆದ್ರಿಂದ ನೀನು ಈಶ್ವರಾಣಾಂ ಪರಮಾತ್ವಂ, ಆದ್ರಿಂದ ನೀನೇನು? ಪರಮೇಶ್ವರಿ. ಆದ್ರಿಂದ ನೀನು ಪರಮೇಶ್ವರಿ. ಈಗ ನಾವು ನೋಡಿದ್ವಿ ಬಿಂದು ರೂಪದಲ್ಲಿ ಪರಮಾತ್ಮ ಇದ್ದಾನೆ. ಆ ಬಿಂದು ತ್ರಿಕೋಣವಾಗಿ ವಿಕಾಸಗೊಳ್ಳುತ್ತೆ ಅಂದ್ವಿ, ಅದನ್ನ ದೇವಿಯ ರೂಪ ಅಂದ್ವಿ. ಅದನ್ನ ತ್ರೈಲೋಕ್ಯ ಮೋಹನ ಚಕ್ರ ಅಂತ ಹೇಳಿದ್ವಿ. ಆ ತ್ರೈಲೋಕ್ಯ ಮೋಹನ ಚಕ್ರ ಎನ್ನುವುದಕ್ಕೆ ಅಧಿದೇವತೆ ತ್ರಿಪುರ. ಅಲ್ಲಿಂದ ಮುಂದಕ್ಕೆ ಯಾವ ಯಾವ ಚಕ್ರಗಳಿದೆ ಅಲ್ಲಿ ತ್ರಿಪುರೇಶಿ ಬೇರೆ ಬೇರೆ ನಾಮಗಳಿದೆ. ಹೀಗೆ ಯಾವ ಯಾವ ಚಕ್ರಕ್ಕೆ ಅಂದ್ರೆ ಒಂದೊಂದು ಚಕ್ರಕ್ಕೆ ಒಬ್ಬೊಬ್ಬಳು ಅಧಿದೇವತೆ ಇದ್ದಾಳೆ. ಆ ಎಲ್ಲಾ ಅಧಿದೇವತೆಗೂ ಈಶ್ವರಿ, ಆದ್ರಿಂದ ಅವಳು ಪರಮೇಶ್ವರಿ. ಹೀಗೆ ತಾಯಿ ಪ್ರಭಾವತಿ, ಪ್ರಭಾರೂಪ, ಪ್ರಸಿದ್ಧ ಪರಮೇಶ್ವರಿ. ಇನ್ನು ಈ ರೀತಿಯಾಗಿ ಯಾವ ತಾಯಿ ಪ್ರಪಂಚದಲ್ಲಿ ಪ್ರಭಾವತಿಯಾಗಿ ಅಂದ್ರೆ ಯಾರಿಗೂ ಕಾಣದ ರೂಪದಲ್ಲಿ ತನ್ನದೇ ಆದ ಒಂದು ಪ್ರಭಾವವನ್ನ ಅಚ್ಚೊತ್ತಿ ನಾವು ಸುಮಾರು ಸಲ ಹೇಳ್ಕೊಂಡಿದ್ದೇವೆ. ನಮ್ಮ ಮನೆಯ ಪದಾರ್ಥ ಅಂತ ಗುರುತಿಸಕ್ಕೆ ನಾವು ಒಂದು ಚೀಟಿ ಅಂಟಿಸ್ತೇವೆ, ಒಂದು ಏನೋ ಇನ್ಶಿಲ್ಲು ಏನೋ ಒಂದು ಹಾಕ್ತೇವೆ ನಮ್ಮದು ಅಂತ ಗುರುತಿಸಕ್ಕೆ. ಹಾಗೆ ತಾಯಿ
ಎಲ್ಲದರ ಮೇಲೆ ತನ್ನ ಸೀಲು ಒತ್ತಿ ಕಳಿಸಿದ್ದಾಳೆ. ಆದ್ರಿಂದ ಸಮುದ್ರ, ಈ ಮಾತನ್ನ ನಾವು ಹೇಳಿಕೊಂಡಿದ್ದೇವೆ. ವೇದೋಕ್ತ ಮಂತ್ರ ಹೇಳುತ್ತೆ ಯಾವುದು? ಅಹಂ ರುದ್ರೇ ಭಿರ್ವಸುಭಿಶ್ಚರಾಂ ಯಹಮಾ ಆದಿ. ಅಲ್ಲಿ ಅಹಂ ಸಮುದ್ರ, ಅಲ್ಲಿ ಇದೆ ಸಮುದ್ರ. ಎಲ್ಲದರ ಮೇಲೆ ನಾನು 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 ಅನ್ನುವ ಮುದ್ರೆಯನ್ನ ಒತ್ತಿ ಬಿಡ್ತಾ ಇದ್ದಾಳೆ. ಈಗ ಕಂಪನಿಗಳಲ್ಲಿ ಕಂಪನಿ ಸೀಲ್ ಇದೆಯಾ ನೋಡಿ ಅಲ್ವೇ? ಆ ಯಾತಕ್ಕೆ ಅದು ಆ ರೀತಿ ತಾಯಿ ಈಗ ವಿಶ್ವಾಂಡ ಬ್ರಹ್ಮಾಂಡದಲ್ಲಿ ತನ್ನ ಸೀಲ್ ಒತ್ತಿ ಕಳಿಸ್ತಾ ಈಗ ಸೃಷ್ಟಿ ಮಾಡಿದ್ಲಲ್ವಾ? ಯಾವ ರೀತಿ? ಮೂಲ ಪ್ರಕೃತಿ. ಅವಳ ಕಂಪನಿ ಹೆಸರೇನು? ಮೂಲ ಪ್ರಕೃತಿ. ಆದ್ರಿಂದ ಯಾವುದನ್ನ ನೀವು ಬಿಚ್ಚಿ ಎಲ್ಲದರ ಮೇಲೆ ಮೂಲ ಪ್ರಕೃತಿ ಸೀಲ್ ಇರಲೇಬೇಕು. ಆ ಮೂಲ ಪ್ರಕೃತಿ ಸೀಲ್ ಇಲ್ಲ ಅಂದ್ರೆ ಈ ಲೋಕಕ್ಕೆ ಅದು ಸೇರಲ್ಲ, ಬೇರೆ ಲೋಕಕ್ಕೆ ಸೇರುತ್ತೆ ಅಂತ ಅರ್ಥ. ಅಂದ್ರೆ ಏನರ್ಥ? ತಾಯಿನೇ ಆಗ್ಬಿಡ್ಬೇಕು ಅಲ್ವಾ? ಆದ್ರಿಂದ ತಾಯಿ ವಿಶ್ವಾಂಡ ಬ್ರಹ್ಮಾಂಡವನ್ನ ನಿರ್ಮಾಣ ಮಾಡುವಾಗ ಮೂಲ ಪ್ರಕೃತಿ ರೂಪ ಆಗುತ್ತಾಳೆ. ಮೂಲ ಪ್ರಕೃತಿ ಅಂದ್ರೆ ಅರ್ಥ ಏನು? ಎಲ್ಲಕ್ಕೆ ಮೂಲವಾಗಿ ಇದ್ದಾಳೆ. ಇದನ್ನೇ ನಾವು ಅನೇಕ ಬಾರಿ ಹೇಳಿಕೊಂಡಿರುವಂಥ ಯಾವುದು? ನಾರದರ ಒಂದು ಪ್ರಸಂಗವನ್ನ. ನಾರದರು ನಾನು ಅದು ಓದಿದ್ದೇನೆ, ಇದು ಓದಿದ್ದೇನೆ, ಮಾಡಿದ್ದೇನೆ, ಎಲ್ಲ ಇದೆ. ಆದರೆ ಅವೆಲ್ಲವೂ ಎಷ್ಟು? ಕೇವಲ ಮಾತು, ನಾಮ ರೂಪ. ಆ ನಾಮರೂಪಕ್ಕೆ ಹಿಂದೆ 13 ತತ್ವವನ್ನ ಛಾಂದೋಗ್ಯ ಉಪನಿಷತ್ ಹೇಳುತ್ತೆ. ಯಾವುದನ್ನ ನಾವು ಕಣ್ಣಿಂದ ನೋಡ್ತಾ ಇದ್ದೇವೆ, ಯಾವುದನ್ನ ಕಿವಿಯಿಂದ ಕೇಳ್ತಾ ಇದ್ದೇವೆ, ಯಾವುದನ್ನ ಮೂಗಿನಿಂದ ಆಸ್ವಾದಿಸ್ತಾ ಇದ್ದೇವೆ, ಯಾವುದನ್ನ ನಾಲಿಗೆಯಿಂದ ಚಪ್ಪರಿಸ್ತಾ ಇದ್ದೇವೆ, ಯಾವುದನ್ನ ಚರ್ಮದಿಂದ ಸ್ಪರ್ಶಿಸ್ತಾ ಇದ್ದೇವೆ, ಆ ಎಲ್ಲಕ್ಕೆ ಮೂಲದಲ್ಲಿ ಎಲ್ಲ ಇರುವುದು ಯಾವುದು? ನಾಮ ಮತ್ತು ರೂಪ. ಆ ನಾಮ ಮತ್ತು ರೂಪದಿಂದ ಹಿಂದಕ್ಕೆ 13 ತತ್ವಗಳನ್ನ ಹೇಳುತ್ತೆ. ವಾಕ್ ಅನ್ನುತ್ತೆ, ಸಂಕಲ್ಪ ಅನ್ನುತ್ತೆ, ಮನಸ್ಸನ್ನುತ್ತೆ, ಸಂಕಲ್ಪ ಅನ್ನುತ್ತೆ. ಹಾಗೆ ಉದ್ದಕ್ಕೆ ಕೊನೆಗೆ ಆಶಾ ಅನ್ನುವ ತತ್ವವನ್ನ ತರುತ್ತೆ. ಇಲ್ಲಿ ಆಶಾ ಅನ್ನುವ ತತ್ವ ಬರಬೇಕಾದ್ರೆ 12 ತತ್ವ. ಎಲ್ಲಿಂದ? ನಾಮ ಮತ್ತು ರೂಪದಿಂದ. ಆಶಾ ಅನ್ನುವುದು ಎಲ್ಲವನ್ನ ಮೀರಿದ ಗರೀಯಸಿ ತತ್ವ, ಮಹತ್ತತ್ವ. ಅಂಥ ಒಂದು ತತ್ವನೂ ಯಾವುದರಿಂದ ಇದೆ? ಪ್ರಾಣ ಇದ್ರೆ ಆಶಾ. ಆದ್ರಿಂದ ಆಶಾಗೂ ಮೂಲದಲ್ಲಿ ಪ್ರಾಣ ಅನ್ನೋದು ಕೂತಿದೆ. ಆ ಪ್ರಾಣವನ್ನ ಯಾರು ಸೃಷ್ಟಿ ಮಾಡಿದಾಳೆ? ಅವಳು ಮೂಲ ಪ್ರಕೃತಿ. ಅಂದ್ರೆ ತಾನು ಅನೇಕವಾಗಬೇಕು ಅಂದುಕೊಂಡಾಗ, ಪ್ರಾಣರೂಪವಾಗಿ ಮೊದಲಿಗೆ ಅವಳು ಪ್ರಕಟಗೊಂಡಾಗ ಆ ಪ್ರಾಣಕ್ಕೆ ಮೂಲವಾಗಿ ನಿಂತಿರುವವಳು ಯಾರೋ? ಅವಳು ಮೂಲ ಪ್ರಕೃತಿ. ಯಾವುದನ್ನ ಈಗ ನಾವು ಹೇಳಿದ್ವಿ, ಪ್ರಪಂಚದಲ್ಲಿ ನಾವು ನೋಡ್ತಾ ಇರುವಂತ ಎಲ್ಲವನ್ನ ನಾಮ ಮತ್ತು ರೂಪ ಅಂತ ವಿಭಾಗ ಮಾಡಿದ್ರೆ, ಆ ನಾಮರೂಪಗಳಿಗೆಲ್ಲ ಹಿಂದಕ್ಕೆ 13 ತತ್ವ ಅಂತ ಹೇಳಿದ್ನಲ್ಲ, ಅದನ್ನ ದಾಟಿ ಇರುವಂಥದ್ದು ಯಾವುದೋ ಅದನ್ನ ಮೂಲ ಪ್ರಕೃತಿ. ಮೂಲ ಅಂದ್ರೆ ಒರಿಜಿನಲ್, ಆರಿಜಿನ್. ಇವೆಲ್ಲ ಯಾವುದು ಮತ್ತೆ ಅಂದ್ರೆ ಕಲಬೆರಕೆ ಅಂತ. ಮೂಲ ಕಲಬೆರಕೆ ಅಲ್ಲದ್ದು ಯಾವುದೂ ಇಲ್ಲ. ಈಗ ನಾವು ಈ ಲೋಕದಲ್ಲಿ ಅಯ್ಯೋ ಅದು ಕಲಬೆರಕೆ ಅಂತೆ, ತಿನ್ಬಾರ್ದಂತೇರಿ, ಇದು ಇದಂತೆ, ಅದನ್ನ ಮುಟ್ಟಬಾರ್ದಂತೇರಿ, ಇದನ್ನ ಕಲಬೆರಕೆ ಇಲ್ಲದೆ ಇರೋದು ಯಾವ್ದಿದೆ ಹುಡುಕಿ ಅಂತ ಹೊರಟ್ರೆ, ಆದ್ರಿಂದ ವಿಷ ಇರುವ ಲೋಕದಲ್ಲಿ ಇದ್ದಾಗ ವಿಷವನ್ನೇ ತಿನ್ಕೋಬೇಕು. ವಿಷ ತಿಂದ್ರೆ ನಾವು ಇಲ್ಲ, ವಿಷ ತಿಂದ್ರು ಅಮೃತವಾಗತ್ತೆ, ಬದುಕ್ತೀಯ. ವಿಷವನ್ನೇ ಈಗ ಇವರು ಚಾಣಕ್ಯ ಅಂದ್ರೆ ಒಂದು ಕಾಲದಲ್ಲಿ ರಾಜನ ಆಸ್ಥಾನದಲ್ಲಿ ವಿಷಕನ್ಯೆಯರನ್ನ ಬೆಳೆಸೋದು ಅಂತ ಒಂದು ಪದ್ಧತಿ ಇತ್ತು. ವಿಷವನ್ನ ಇಷ್ಟೇ ತಿಂದ್ರೂ ಕೂಡ ಸಾಯ್ತಾರೆ, ಅಂದ್ರೆ ಸಾಯುವಂತಾಗತ್ತೆ, ಪ್ರಜ್ಞಾಶೂನ್ಯರಾಗುತ್ತಾರೆ. ವಿಷವನ್ನ ಹೊರಗೆ ಎಳೆಯೋದಕ್ಕೆ ನಮ್ಮಲ್ಲಿ ಮಣಿಮಂತ್ರ ಔಷಧಿಗಳಿದೆ, ಮಣಿಗಳಿದೆ, ಮಂತ್ರಗಳಿದೆ, ಅದೆಲ್ಲ ನಮ್ಮ ಇದರೊಳಗೆ ಸಿಕ್ಕುತ್ತೆ. ಆದ್ರಿಂದ ಮಣಿಮಂತ್ರ ಔಷಧಗಳಿಂದ ಕನ್ನಿಗೆಗೆ, ಯಾರೋ ಒಬ್ಬ ಕನ್ನಿಕೆಗೆ ವಿಷವನ್ನ ಕೊಟ್ಟು ತಿನ್ನಿಸಿ ಇವತ್ತು ಇಷ್ಟು ವಿಷ ಕೊಟ್ಟಾಗ ಪ್ರಜ್ಞಾಶೂನ್ಯಳಾದ್ಲ. ಆ ಮಣಿಮಂತ್ರದಿಂದ ಅವಳ ಪ್ರಜ್ಞೆಯನ್ನ ಹೊರಗೆ ತರಿಸಿದ್ವಾ, ನಾಳೆ ಇಷ್ಟು ಕೊಟ್ವಿ, ನಾಳೆ ಇಷ್ಟು ಕೊಟ್ವಿ, ನಾಳೆ ಇಷ್ಟು ಕೊಟ್ವಿ, ಹಾಗೆ ಕೊಟ್ಟು ಅವಳಲ್ಲಿ ಇದನ್ನ ಏನಾಗುತ್ತೆ ಅಂದ್ರೆ, ಈಗ ನಾವು ಸೊಳ್ಳೆಯ ಜಿರಳೆಗಳು ನೋಡಿದೀವಲ್ಲ, ಅದನ್ನೇ ತಿನ್ಕೊಂಡು ಬದುಕಕ್ಕೆ ಶುರು ಮಾಡ್ಬಿಡುತ್ತೆ. ಯಾವ್ದನ್ನ ಹಾಕಿದ್ರೆ ಸೊಳ್ಳೆ ಸಾಯುತ್ತೆ, ಜಿರಳೆ ಸಾಯುತ್ತೆ ಅಂತೇವಿಯೋ ಹಾಗೆ ಅದಕ್ಕೆ ಇಮ್ಯೂನ್ ಆಗ್ಬಿಡುತ್ತೆ. ಇಮ್ಯುನೈಸೇಷನ್ ಅಂತ ಮಕ್ಕಳಿಗೆ ಕೊಡ್ತಾರಲ್ಲ, ಆ ರೀತಿಯಲ್ಲಿ ಶರೀರ ಪ್ರಕೃತಿ ಆತರ. ಆದ್ರಿಂದ ವಿಷಗಾಳಿ ಇರುವ ವಾತಾವರಣದಲ್ಲಿ ಇದೀವಿ ಅಂತ ಭಯ ಪಡಬೇಕಾಗಿಲ್ಲ. ಪರಮಾತ್ಮ ಅಂತ ಶಕ್ತಿಯನ್ನು ಕೊಟ್ಟಿದ್ದಾನೆ ಶರೀರಗಳ ಒಳಗೆ. ಅಂದ್ರೆ ಹೇಳ್ತಿರೋದು ಕಲಬೆರಕೆ ಅನ್ನಕ್ಕೆ, ಅದನ್ನ ಕಲಬೆರಕೆ ಇಲ್ಲ ಭಯ ಪಡಬೇಕಿಲ್ಲ.
ಇದು ಸುಮ್ಮನೆ ಸಾಂದರ್ಭಿಕವಾಗಿ ಆಡಿದ ಮಾತು. ಹಾಗಾಗಿ ಮೂಲ ಪ್ರಕೃತಿ ಅಂದಾಗ ಯಾವ ಒಂದು ಕಲಬೆರಕೆ ಇಲ್ಲದ ಶುದ್ಧವಾದ ಒಂದು ಸ್ಥಿತಿ. ಆ ಶುದ್ಧವಾದ ಸ್ಥಿತಿ ಏನು ಮಾಡೋಕ್ಕಾಗಲ್ಲ. ಆ ಸ್ಥಿತಿಲಿ ಶುದ್ಧವಾದ ಚಿನ್ನ ಏನು ಮಾಡ್ತೀರಿ? ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಬೆಳ್ಳಿ ಬೆರೆಸಿ ತಾಮ್ರ ಬೆರೆಸಿ ಆಮೇಲೆ ಅದಕ್ಕೊಂದು ಆಕೃತಿ ಕೊಡ್ತೀರಿ ಅಲ್ವೇ? ಆ ರೀತಿಯಲ್ಲಿ ಮೂಲ ಪ್ರಕೃತಿ ಇದೆಯಲ್ಲ, ಯಾವ ಬೆರಕೆ ಇಲ್ಲದ ಶುದ್ಧವಾದದ್ದು. ಆದ್ರಿಂದ ಅಲ್ಲೇನಿಲ್ಲ, ಪರಿಣಾಮ ಇಲ್ಲ, ವ್ಯತ್ಯಾಸಗಳಿಲ್ಲ, ವಿಕಾರಗಳು ಇಲ್ಲ. ಅಂಥ ಒಂದು ಸ್ಥಿತಿಯನ್ನ ಮೂಲ ಪ್ರಕೃತಿ. ಈ ಮೂಲ ಪ್ರಕೃತಿಯಲ್ಲಿ ಏನಿದೆ ಅಂತ ಸುಮಾರು ಕಾಲದಿಂದ ಹೇಳ್ತಿದೀವಿ, ನೆನ್ನೆನೂ ಹೇಳ್ಕೊಂಡ್ವಿ. ಒಂದು ಪ್ರಕಾಶ, ಒಂದು ವಿಮರ್ಶ. ಅಂದ್ರೆ ಮೂಲ ಸ್ಥಾನದಲ್ಲಿ ಬೆಳಕಿದೆ. ಆ ಬೆಳಕು ಏನಾಗುತ್ತೆ? ಹರಡುತ್ತಾ ಬರುತ್ತೆ. ಎಷ್ಟು ದೊಡ್ಡ ಜಾಗ ಸಿಕ್ಕುತ್ತೆ ಅಷ್ಟಷ್ಟು ಜಾಗವನ್ನ ವ್ಯಾಪಿಸ್ತಾ ಬರುತ್ತೆ. ಮೂಲ ಜಾಗ ಯಾವುದು? ಮೂಲ ಅಕ್ಷರಾಣ ಮಕಾರೋಸ್ಮಿ. ಮೊಟ್ಟ ಮೊದಲ ಯಾವುದು ಇದೆ? ಅದು ಆ. ವಿಕಾಸಗೊಳ್ಳುತ್ತಾ ಬಂದಿದ್ಯಾವುದು? ಆ ಈ ಉ ಬಂತು. ಎಲ್ಲಿವರೆಗೆ? ಯಾರ ಲಾವ ಶ ಹ ಅಲ್ಲಿವರೆಗೆ ಬಂತು. ಇನ್ನು ಕ್ಷ ಎಲ್ಲ ಇಲ್ಲ. ಅದು ಸುಮ್ಮನೆ ನಾವು ಸೇರಿಸ್ಕೊಂಡಿರೋದು, ಅದು ಸಂಯುಕ್ತ ಅಕ್ಷರ. ಹ ಆದ್ರಿಂದ ನಮ್ಮಲ್ಲಿ ಐ ಉಣುರುಲ್ರಿಕ್ ಏವೋಂಗ್ ಐಔಚ್ನಲ್ಲಿ ಹಯವರಟ್ ಅಲ್ಲಿ ಹಾನ ಇದನ್ನೇ ತಗೊಳ್ಳೋದು. ಆದ್ರಿಂದ ಈಗ ಆ ಇಂದ ಹಾವರೆಗೆ ಆ ಎನ್ನುವುದು ಮೂಲ ಬೆಳಕು. ಆ ಮೂಲ ಬೆಳಕು ಹೇಗೆ ವಿಕಾಸಗೊಳ್ಳುತ್ತಾ ಬಂತು? ಎಲ್ಲ ಶಬ್ದಜಾಲವಾಗಿ ವಿಕಾಸಗೊಳ್ತಾ ಬಂತು. ಶಬ್ದಜಾಲ ಎನ್ನುವುದು ಬೆಳಕು. ಯಾಕೆ ನಾವು ಅದನ್ನು ಹೇಳಿದ್ದೇವೆ? ಇದಮಂಧಂ ತಮಃ ಕೃತ್ಸ್ನಂ ಜಾಯೇತ ಭುವನತ್ರಯಂ ಯದಿ ಶಬ್ದಾಹ್ವಯಂ ಜ್ಯೋತಿ. ಶಬ್ದ ಎಂಬ ಬೆಳಕು. ಅದರಿಂದ ಮಾತು ಎನ್ನುವುದು ಬೆಳಕು. ಆದ್ರಿಂದ ಮಾತೆಂಬುದು ಶಲಾಕೆ ಅನ್ನುವಂತೆ. ಆದ್ರಿಂದ ಆ ಮಾತೆಂಬ ಬೆಳಕಿದೆಯಲ್ವಾ, ಆ ಮಾತು ಎಂಬ ಬೆಳಕು ಯಾವ ರೂಪದಲ್ಲಿ ವಿಕಾಸಗೊಳ್ಳಿತು? ಆ ಇಂದ ಆರಂಭ ಆಗಿ ಹಕಾರದವರೆಗೆ ವಿಕಾಸ ಆಯಿತು. ಈಗ ಆ ಹ ಸೇರಿದ್ರೆ ಏನಾಯ್ತು? ಅಹಂ ಆಯ್ತು. ಯಾರು ಪರಮೇಶ್ವರಿ ಆದ್ಲು, ಯಾರು ಪ್ರಸಿದ್ಧೆ ಆದ್ಲು ನೋಡಿ, ಅವಳೇ ಮೂಲ ಪ್ರಕೃತಿ ಆದ್ಲು. ಸ್ಪಷ್ಟ ಆಗ್ತಾ ಇದೆಯಾ? ಹಾಗೆ ಆ ಮತ್ತು ಹ ಇಂದ ವಿಕಾಸಗೊಂಡಂಥ ದೇವಿ ಅವಳು ಎಲ್ಲಿರ್ತಾಳೆ? ಇಲ್ಲಿ ಜ್ಯೋತಿ ರೂಪದಲ್ಲಿ, ಇಲ್ಲಿ ಪ್ರಕಾಶಮಾನಳಾಗಿ ಆ ಜ್ಞಾನ ಕೇಂದ್ರದಲ್ಲಿ, ಆಜ್ಞಾ ಕೇಂದ್ರದಲ್ಲಿ ಅವಳು ಪ್ರಕಾಶ ರೂಪದಲ್ಲಿ ಇರ್ತಾಳೆ. ಹಾಗೆ ಇರುವಂಥ ಮೂಲ ಪ್ರಕೃತಿ ಅವಳಲ್ಲಿ ನಾವಿವಾಗ ಹೇಳಿದ್ವಲ್ಲ, ಶುದ್ಧ ಚಿನ್ನದಲ್ಲಿ ಏನು ಇದಿಲ್ಲ. ಹಾಗಾಗಿ ಯಾವ ಕಾರ್ಯ ಇಲ್ಲ. ಮೂಲ ಪ್ರಕೃತಿ ರೂಪದಲ್ಲಿದ್ದಾಗ ಯಾವ ಕಾರ್ಯ ಇಲ್ಲ. ಇಲ್ಲಿಂದ ಮುಂದಕ್ಕೆ ದೇವಿಯ ಸೃಷ್ಟಿ ತತ್ವಗಳನ್ನ ಹೇಳ್ತಾರೆ. ಹಾಗಾಗಿ ಇದನ್ನ ನೀವು ತತ್ವರೂಪವನ್ನ ಭಾವಿಸ್ಕೊಳ್ಬೇಕು. ಕಷ್ಟ ಅಂದ್ರೆ ಪ್ರಪಂಚ ಇರೋದೇ ಅದು. ಪ್ರಪಂಚದಲ್ಲಿರೋದನ್ನ ಈಗ ನೀರು ಅಂದ್ರೆ ನಮ್ಗೆಲ್ಲ ಗೊತ್ತಾಗುತ್ತೆ. H2O ಅಂದ್ರೆ ಆದ್ರಿಂದ ನೀರು ಅನ್ನೋದನ್ನ H2O ಅಂತ ವೈಜ್ಞಾನಿಕವಾಗಿ ಹೇಳುವಾಗ ಹಾಗೆ ಹೇಳಬೇಕಲ್ವೇ? ಹಾಗೆ ಈಗ ನಾವು ತತ್ವವನ್ನ ಹೇಳಕ್ಕೆ ಹೊರಟಿರುವಂಥದ್ದು. ಹಾಗಾಗಿ ಮೂಲ ಪ್ರಕೃತಿ ಅನ್ನುವುದು ಯಾವ ಒಂದು ರೂಪ ಇಲ್ಲ, ಆದ್ರೆ ಅಲ್ಲಿಂದ ಮುಂದಕ್ಕೆ ವಿಕಾಸಗೊಳ್ಳುವ ತತ್ವ ಇದೆ. ಆದ್ರಿಂದ ಅವ್ಯಕ್ತ ಮೂಲ ಪ್ರಕೃತಿಯಾಗಿದ್ದಾಗ ಅವಳು ಕಾರ್ಯರೂಪ ಇಲ್ಲ, ಪ್ರಭಾರೂಪ ಅವ್ಯಕ್ತಳಾಗಿ ಅವಳು ಇದ್ದಾಳೆ. ಹಾಗಾಗಿ ಮೂಲ ಪ್ರಕೃತಿ. ಇದನ್ನ ಈ ಒಂದು ಮೂಲ ಪ್ರಕೃತಿಯನ್ನ ಸಾಂಖ್ಯ ತತ್ವದ ರೂಪದಲ್ಲಿ ಹೇಳುವಾಗ ಮೂಲ ಪ್ರಕೃತಿ ಅವಿಕೃತಿ ಮಹದಾದ್ಯಾಹ ಪ್ರಕೃತಿ ವಿಕೃತಯ ಸಪ್ತ. ಮಹತ್ತು ಮೊದಲಾಗಿ ಪ್ರಕೃತಿ ವಿಕೃತಿಯಾಗಿರುವುದು 7 ಇದೆ. ಷೋಡಶಕಸ್ತು ವಿಕಾರೋ 16 ವಿಕಾರಗಳಿದೆ. ನ ಪ್ರಕೃತಿ ನ ವಿಕೃತಿ ಪುರುಷಃ ಅಂತ ಇದೆ. ಈ ಪ್ರಕೃತಿ ಮತ್ತು ಪುರುಷ ಎರಡೂ ಕೂಡ ಗೀತಾಚಾರ್ಯ ಹೇಳಿದಾನೆ. ಪ್ರಕೃತಿ ಪುರುಷ ವಿದ್ಧಿ ಅನಾದಿ ಉಭಾವಪಿ. ಇವರಿಬ್ಬರೂ ಅನಾದಿಯಾಗಿರ್ತಾರೆ. ಅಂದ್ರೆ ಇದಕ್ಕೆ ಮೂಲ ಯಾರು ಇಲ್ಲ. ಯಾರು? ಪ್ರಕೃತಿ ಮತ್ತು ಪುರುಷ ಎರಡಕ್ಕೂ ತಾಯಿ ಇದ್ದಾಳೆ, ತಂದೆ ಇದ್ದಾಳೆ ಇಲ್ಲ. ಅದು ಯಾವಾಗ್ಲೂ ವಿದ್ಯನಾದಿ ಉಭಾವಪಿ ಗೀತೆಯಲ್ಲಿ ಹೇಳಿದ್ದಾನೆ. ಅದೇ ಮೂಲ ಪ್ರಕೃತಿ. ಆ ಮೂಲ ಪ್ರಕೃತಿಯಿಂದ ಪ್ರಕೃತಿ ವಿಕೃತಿ ಅಂದ್ರೆ ಏನು ಅಂದ್ರೆ, ಪ್ರಕೃತಿ ಈಗ ನಾವು ವಾಕು ರೂಪ ಅಂತ ಹೇಳಿದ್ವಿ, ನಾಮರೂಪ ಅಂದ್ವಿ. ನಾಮರೂಪಕ್ಕೆ ಮೂಲ ಯಾವುದು? ವಾಕು. ವಾಕ್ಯಗೆ ಮೂಲ ಯಾವುದು? ಮನಸ್ಸು.
ಅಲ್ವಾ? ಹೇಗೆ ಅನ್ನೋದನ್ನ ಯೋಚನೆ ಮಾಡಿ. ಮನಸ್ಸಿನಲ್ಲಿ ನಾವು ಅವ್ರು ಬರ್ಲಿ, ಹೀಗೆ ಹೇಳ್ತೀನಿ, ಅದು ಮಾಡ್ತೀನಿ, ಅದು ಮಾಡ್ತೀನಿ ಅಂದ್ರೆ ಮನಸ್ಸಲ್ಲಿ ಮಾಡ್ತಾ ಇರುತ್ತೆ ತಾನೆ. ಅದೆಲ್ಲ ವಾಗ್ರೂಪ ಬಂದಿದ್ಯಾ? ಇಲ್ಲ. ಆದ್ರಿಂದ ವಾಕಿಗೆ ಮೂಲ ಯಾವುದು? ಮನಸ್ಸು. ಆ ಮನಸ್ಸಿನಲ್ಲಿ ಮೂಲ ಯಾವುದು? ಸಂಕಲ್ಪ ಅಲ್ವಾ? ಅದನ್ನ ತಾನೇ ನಾವು ಮಾಡ್ತಾ ಇರೋದು. ಹಾಗೆ ನೋಡಿ, ಅಲ್ಲಿಗೆ ವಾಕ್ ಅನ್ನುವುದು ಕೃತಿಯಾದರೆ ಅದಕ್ಕೆ ಮೂಲ ಮನಸ್ಸು, ಮನಸ್ಸು ಎನ್ನುವುದು ಕೃತಿಯಾದರೆ ಅದಕ್ಕೆ ಮೂಲ ಸಂಕಲ್ಪ. ಹೀಗೆ ಒಂದಕ್ಕೆ ಸೃಷ್ಟಿ ಅಂದ್ರೆ ಒಂದಕ್ಕೆ ಕಾರ್ಯ, ಒಂದಕ್ಕೆ ಪ್ರಕೃತಿ ಅಂದ್ರೆ ಒಂದು ವಿಕೃತಿ, ಒಂದು ಪ್ರಕೃತಿ, ಒಂದು ವಿಕೃತಿ, ಒಂದು ಪ್ರಕೃತಿ. ಹಾಗಿರುವುದನ್ನ ಏನಂತಾರೆ? ಪ್ರಕೃತಿ ವಿಕೃತಿ ಅಂತ ಕರೀತಾರೆ. ಈಗ ಪ್ರಕೃತಿ, ಮೂಲ ಪ್ರಕೃತಿ ಏನಿದೆ ಅದು ಯಾವ ಬದಲಾವಣೆಯನ್ನ ಹೊಂದದೇ ಇರುವಂಥದ್ದು. ಮಹದಾದ್ಯಾಹ ಪ್ರಕೃತಿ ವಿಕೃತಯ ಸಪ್ತ ಅನ್ನುವಾಗ ಮಹತ್ ಅನ್ನುವುದು ಪ್ರಕೃತಿಯಿಂದ ಬಂದಿದೆ, ಅಂದ್ರೆ ಪ್ರಕೃತಿಯ ಕ್ರಿಯೆ ಆಗಿದೆ. ವಿಕೃತಿ ಅಂದ್ರೆ ನೋಡಕ್ಕಾಗಲ್ಲ ಅಂತಲ್ಲ, ಕ್ರಿಯೆ ಅನ್ನುವ ಅರ್ಥ. ಬದಲಾವಣೆ, ಯಾವುದು ಬದಲಾವಣೆ ಹೊಂದುತ್ತೆ ಅದು ವಿಕೃತಿ. ಹಾಗಾಗಿ ಶುದ್ಧ ಸತ್ವ ಮೂಲ ಪ್ರಕೃತಿ, ಅದರಿಂದ ಬದಲಾವಣೆ ಹೊಂದಿದ್ದು ವಿಕೃತಿ. ಅದು ಯಾವುದದು? ಮಹತ್ತತ್ವ. ಆ ಮಹತ್ತತ್ವ ಅನ್ನೋದು ಏನದು? ಜ್ಞಾನ ರೂಪ, ಶುದ್ಧ ಜ್ಞಾನ ರೂಪ. ಆ ಶುದ್ಧ ಜ್ಞಾನ ರೂಪ ಏನಾಗಿರುತ್ತೆ? ಮೊದಲಿಗೆ ನಾನು, ಅದನ್ನೇ ಸಂಕರ್ಷಣ. ಆ ಶುದ್ಧ ಜ್ಞಾನ ಕಾಣುತ್ತೋ ಮತ್ತೆ ಯಾವ ಒಂದು ಇದಕ್ಕೂ ಸಿಕ್ಕುವಂಥದ್ದಲ್ಲ. ಮೈಕ್ರೋಸ್ಕೋಪ್ಗೂ ಸಿಕ್ಕಲ್ಲ, ಯಾವುದೇ ಒಂದು ಯಂತ್ರಗಳನ್ನ ಇಟ್ಟು ನಾವು ಅದನ್ನ ಲ್ಯಾಪ್ರೋಸ್ಕೋಪಿ ಯಾವ ಸ್ಕೋಪಿಗೂ ಜ್ಞಾನ ಅನ್ನೋದು ಸಿಕ್ಕುವಂಥದ್ದಲ್ಲ. ಯಾವುದರಿಂದ ಅದನ್ನು ಹುಡುಕಕ್ಕಾಗಲ್ಲ. ಬ್ರೈನಲ್ಲಿ ಎಲ್ಲಿ ಜ್ಞಾನ ಗೊತ್ತಾಗ್ತಾ ಇದೆ ನೋಡೋಣ ಅಂತ ಆಗಲ್ಲ ಅಲ್ವೇ? ಬ್ರೈನಲ್ಲಿರುವ ನರಗಳ ಜಾಲ ನೋಡಬಹುದು, ಆದರೆ ಜ್ಞಾನ ಎಲ್ಲಿದೆ, ಯಾವ ರೂಪದಲ್ಲಿದೆ ಅದನ್ನ ನೋಡೋದಕ್ಕೆ ಬರಲ್ಲ. ಆದ್ರಿಂದ ಜ್ಞಾನ ಎಂಬುದು ಅವ್ಯಕ್ತ, ಅದು ಸ್ಪಷ್ಟವಾಗಿ ಇಲ್ಲ. ಆದರೆ ಆ ಜ್ಞಾನ ಈಗ ಏನಾಯ್ತು? ಶುದ್ಧ ಜ್ಞಾನ. ಅದು ಅದರಿಂದ ಮುಂದಕ್ಕೆ ಏನ್ ಬಂತು? ರಜಸ್ಸು ಬಂತು. ಅದು ಅಂದ್ರೆ ಅದು ವೈಕಾರಿಕ, ತೈಜಸ, ತಾಮಸ ಎನ್ನುವ ರಜಸ್ಸಾಯ್ತು. ಆಗ ಆ ಮಹತ್ ಎನ್ನುವುದು ಯಾರಿಗೆ ತಾಯಿ ಆಯ್ತು? ರಜಸ್ಸಿಗೆ ತಾಯಿ ಆಯ್ತು. ಆದ್ರೆ ಮೂಲ ಅದೇನಾಗಿದೆ? ಯಾರಿಂದ ಬಂದಿದೆ? ಪ್ರಕೃತಿಯಿಂದ ಬಂದಿದೆ. ಅಲ್ಲಿಗೆ ಪ್ರಕೃತಿ ವಿಕೃತಿ ಆಯ್ತು, ಮತ್ತೆ ರಜಸ್ಸಿಗೆ ಪ್ರಕೃತಿ ಆಯ್ತು. ಆದ್ರಿಂದ ಪ್ರಕೃತಿ ವಿಕೃತಿ. ಹಾಗೆ ಪ್ರಕೃತಿ ವಿಕೃತಿ ಎನ್ನುವುದಾಗಿ ಯಾವುದು? ಮಹದಾದ್ಯಾಹ ಪ್ರಕೃತಿ ವಿಕೃತಯ ಅಂದಾಗ ಮಹತ್ತು, ರಜಸ್ಸು, ಅದರಲ್ಲಿ ವೈಕಾರಿಕ, ತೈಜಸ, ತಾಮಸ ಎನ್ನುವುದು, ಅದರಿಂದ ಬಂದ ಪಂಚಭೂತಗಳು ಅಲ್ಲಿಯವರೆಗೆ, ಅಲ್ಲಿಗೆ 5+2, ಹಾಗಾಗಿ 7 ಏನು? ಪ್ರಕೃತಿ ವಿಕೃತಿಗಳು. ಇದನ್ನ ಯಾಕಿಷ್ಟು ಕಷ್ಟಪಟ್ಟು ಹೇಳ್ತಿದ್ದೀನಿ ಅಂದ್ರೆ, ಈ 7 ಇದೆಯಲ್ಲ, ಇದು ಯಾವುದನ್ನ ಆವರಿಸಿಕೊಂಡಿರುತ್ತೆ? ನಮ್ಮ ಶರೀರದೊಳಗಿರುವ ಕುಂಡಲಿನಿಯನ್ನ ಸುತ್ತುಕೊಂಡು ಇರುತ್ತೆ. ಅದನ್ನ ಮೂಲ ಪ್ರಕೃತಿ ಅಂತ ಕರೀತಾರೆ. ಅದಕ್ಕೋಸ್ಕರ ಇಷ್ಟು ವಿಚಾರ ಹೇಳ್ತಿರೋದು. ಆದ್ರಿಂದ ಮೂಲ ಪ್ರಕೃತಿ ಎನ್ನುವುದು ಈಗ ಯಾವುದಾಯ್ತು? ನಮ್ಮ ಶರೀರದ ಒಳಗೆ ತಾನು ಸುತ್ತಿಕೊಂಡಿದೆಯಲ್ಲ ಆ ಕುಂಡಲಿನಿ. ಆ ಕುಂಡಲಿನಿಯನ್ನ ಸುತ್ತಕೊಂಡು ಯಾವುದಿದೆ? ಮಹತ್ತು, ಅಹಂಕಾರ, ಪಂಚಭೂತ, ಪಂಚತನ್ಮಾತ್ರ, ಇವುಗಳು ಅದನ್ನ ಸುತ್ತುಕೊಂಡು ಇದೆ. ಆದ್ರಿಂದ ಈ 7 ಯಾವುದು? ಈ ಮಹದಾದಿ 7 ಪ್ರಕೃತಿ ವಿಕೃತಿಗಳು ಯಾವುದನ್ನ ಸುತ್ತುಕೊಂಡಿದೆಯೋ ಆ ಕುಂಡಲಿನಿ ಮತ್ತು ಈ ಪ್ರಕೃತಿ ವಿಕೃತಿ, ಇದನ್ನ ಮೂಲ ಪ್ರಕೃತಿ. ಕುಂಡಲಿನಿ ಎಂಬುದು ಮೂಲ ಪ್ರಕೃತಿ. ಆದ್ರಿಂದಲೇ ಇದನ್ನ ನಾವು ಯಾವಾಗ ತಿಳ್ಕೊಳ್ತೀವಿ ಅಂದ್ರೆ, ಹಿಂದಕ್ಕೆ ಸಾಗುವಾಗ ಗೊತ್ತಾಗತ್ತೆ. ನಾವು ಅನೇಕ ಬಾರಿ ನೋಡಿದ್ದೇವೆ, ವಿಕಾಸಗೊಳ್ಳುವ ನೆಲೆಯಲ್ಲೇ ಹಿಂದಕ್ಕೆ ಹೋಗೋದು. ಆದ್ರಿಂದ ಯಾವ ರೀತಿಯಲ್ಲಿ ಪೃಥ್ವಿಂಗ್ಯಾತು ಮೇ ಘ್ರಾಣಂಗ್ಯಾತು ಮೇ ರಸನಾಜಲಂ ರೂಪಂ ಹುತಾಶನಂಗ್ಯಾತು ಸ್ಪರ್ಶೋ ಯಾತು ಚ ಮಾರುತಂ ಶ್ರೋತ್ರಮಾಕಾಶಮಪ್ಯೇತು ಮನಶ್ಚಾಕಾಶಯೇವ ಚ. ಹಾಗೆ ಹಿಂದಕ್ಕೆ ನಾವು ಕಳಿಸುವಾಗ ನಮಗೆ ಗೊತ್ತಾಗತ್ತೆ, ಮೂಲದಲ್ಲಿ ಯಾವುದು ನಿಲ್ಲತ್ತೆ? ಪ್ರಕೃತಿ ಎಂಬುದು ನಿಲ್ಲತ್ತೆ. ಆ ಪ್ರಕೃತಿನೂ ಯಾವ ರೂಪದಲ್ಲಿದೆ? ತ್ರಿಗುಣ ರೂಪದಲ್ಲಿದೆ. ತ್ರಿಗುಣ ಹೇಗಿದೆ? ಸಾಮ್ಯವಾಗಿದೆ, ಯಾವ ಬದಲಾವಣೆ ಹೊಂದುತ್ತಾ ಇಲ್ಲ. ಆ ತ್ರಿಗುಣದಲ್ಲಿ ಕುಣಿತ ಶುರುವಾದರೆ ಅಲ್ಲಿಂದ ಮುಂದಕ್ಕೆ ಬಂದದ್ದು ಮಹತ್ತು, ಅಲ್ಲಿಂದ ಮುಂದಕ್ಕೆ ಬಂದದ್ದು ರಜಸ್ಸು, ಅಲ್ಲಿಂದ ಮುಂದಕ್ಕೆ ಬಂದದ್ದು ಪಂಚಭೂತ. ಹೀಗೆ ಅದರ ವಿಕಾಸಗಳು ಆರಂಭ ಆಗುತ್ತೆ. ಹಾಗಾಗಿ ಆದ್ರಿಂದ ಪ್ರಾದುರಾಸೀತ್ ಜಗನ್ಮಾತಾ, ತಾಯಿ ಯಾವಾಗ ಪರಮಾತ್ಮನಿಂದ ಪ್ರಕಟಗೊಂಡಳು
ಆಗ ಪ್ರಾದುರಾಸೀತ್ ಜಗನ್ಮಾತ. ಯಾರವಳು? ವೇದ ಮಾತಾ. ಅವಳು ಯಾರು? ಸರಸ್ವತಿ. ಅಂದ್ರೆ ರಸಪೂರ್ಣಳಾಗಿ. ರಸ ಯಾರು? ದೇವಿ. ಯಾವುದು ರಸ? ಅಹಂ. ಮೊದಲೇ ಹೇಳಿದ್ದೇವೆ, ಅಹಂ ಎನ್ನುವ ರಸದೊಡಗೂಡಿ ಸರಸವತಿ. ಅವಳು ಏನಾದ್ಲು ಈಗ? ಪ್ರಾದುರಾಸೀತ್, ಮೂಲ ಪ್ರಕೃತಿ ರೂಪದಲ್ಲಿ ಪರಮಾತ್ಮನಿಂದ ವ್ಯಕ್ತಗೊಂಡಳು, ಹೊರಮುಖಗೊಂಡ್ಳು. ಹಾಗೆ ಬಂದಂಥ ಅವಳಿಗೆ ಯಾರ ಮೇಲೆ ಮೂಲ ಇದ್ದಾರೆ? ಯಸ್ಯ ನ ಪ್ರಕೃತಿ. ಅವಳಿಗೆ ಯಾರು ತಾಯಿ ಇಲ್ಲ, ಅವಳಿಗೆ ಯಾರು ತಂದೆ ಇಲ್ಲ. ಆ ಸರಸ್ವತಿ ಅನ್ನುವಳಿಗೆ ಯಾರು ತಾಯಿ ತಂದೆ ಇಲ್ಲ. ಯಸ್ಯ ನ ಪ್ರಕೃತಿ ಸೇಯಂ. ಅವಳನ್ನ ಮೂಲ ಪ್ರಕೃತಿ, ಅವಳನ್ನ ಮೂಲ ಪ್ರಕೃತಿ ಎಂಬುದಾಗಿ ಕರೀತಾರೆ. ಇದು ಮೂಲ ಪ್ರಕೃತಿ ಎಂಬ ಶಬ್ದಕ್ಕೆ ಇರುವಂಥ ವ್ಯುತ್ಪತ್ತಿ ಅಥವಾ ಅದನ್ನ ನಿರ್ವಚನ, ನಿರುಕ್ತಿ ಅಂತ ಹೇಳ್ತಾರೆ. ಆದ್ರಿಂದ ಈಗೇನು? ಪ್ರಾದುರಾಸಿ ಜಗನ್ಮಾತಾ ವೇದ ಮಾತಾ ಸರಸ್ವತಿ ಯಸ್ಯಾಹ ನ ಪ್ರಕೃತಿ ಸೇಯಂ ಮೂಲ ಪ್ರಕೃತಿ ಸಂಜ್ಞಿತ. ಅವಳನ್ನ ಮೂಲ ಪ್ರಕೃತಿ ಎಂಬುದಾಗಿ ಕರೀತಾರೆ. ಇಂಥ ಮೂಲ ಪ್ರಕೃತಿಗೆ ಏನು ಹೆಸರು? ಅವಳನ್ನು ಹೇಗೆ ಕರಿಬೇಕು ಅಂದ್ರೆ ದೇವಿ ಭಾಗವತ ಹೇಳುತ್ತೆ. ಯಾಕೆಂದ್ರೆ ಅವಳಿಗೆ ಯಾವ ರೂಪ ಕೊಡ್ತೀರಿ? ನಾವು ಇಷ್ಟೊತ್ತು ಹೇಳ್ಕೊಂಡು ಬಂದ್ವಿ ಅಲ್ವಾ, ಪ್ರಪಂಚದಲ್ಲಿರುವ ಭೂತಗಳೆಲ್ಲ ಅವಳೇ. ಪ್ರಪಂಚದಲ್ಲಿ ಯಾವ ಯಾವ ಇಂದ್ರಿಯಗಳು ಗ್ರಹಿಸುತ್ತೋ, ಇಂದ್ರಿಯಗಳು ಗ್ರಹಿಸದೇ ಇರೋದೇನೇನಿದೆಯೋ ಆ ಎಲ್ಲಕ್ಕೂ ಮೂಲಳಾಗಿದ್ದಾಳೆ. ಅಂದ್ರೆ ಯಾವುದನ್ನ ಅವಳ ರೂಪ ಅಂತ ಹೇಳೋದು? ಅವಳು ಅಗ್ನಿನ ಅಲ್ಲ, ಅವಳು ನೀರ ಅಲ್ಲ. ಅವಳು ಹಾಗಾದ್ರೆ ಏನು? ಅವಳು ಎರಡೂ ಅಲ್ಲದ್ದು. ಆದ್ರಿಂದ ಏನಂತೇವೆ? ಅನಿರ್ವಚನೀಯ, ಮಾತಿಗೆ ನಿಲುಕದ ರೂಪ. ಆದ್ರಿಂದ ದೇವಿ ಭಾಗವತದಲ್ಲಿ ಮೂಲ ಪ್ರಕೃತಿಯನ್ನ ಅನಿರ್ವಚನೀಯ, ಅನಾದಿ ಅಂತ ಹೇಳ್ತಾರೆ. ಅದನ್ನೇ ನಾವು ಹೇಳಿದ್ದು ಪ್ರಕೃತಿ ಪುರುಷಂಚೈವ ವಿದ್ಯನಾದಿ ಉಭಾವಪಿ. ಅವರಿಗೆ ಮೂಲ ಯಾರು ಇಲ್ಲ, ಆದ್ರಿಂದ ಅದನ್ನ ಮೂಲ ಪ್ರಕೃತಿ ಅಂತ ಕರೆಯೋದು. ಈ ಮೂಲ ಪ್ರಕೃತಿಯಲ್ಲಿ ಮೂಲ ಪ್ರಕೃತಿ ಏನಾಗಿದೆ? 3 ತತ್ವಗಳಿಂದ ಕೂಡಿದೆ. ಆ 3 ತತ್ವನೇ ಮೂಲ ಪ್ರಕೃತಿ. ಆ 3 ತತ್ವ ಕಾಣುತ್ತಾ ಅಂದ್ರೆ ಮತ್ತೆ ಕಾಣಲ್ಲ. ಪ್ರಕೃತಿಯಲ್ಲಿ 3 ತತ್ವ ಕಾಣಲ್ಲ. ಪ್ರಕೃತಿಯಲ್ಲಿ ಆ 3 ತತ್ವ ಯಾವ ರೂಪದಲ್ಲಿ? ಈಗ ಬ್ರಹ್ಮನಲ್ಲಿ ಗರ್ವ ಕಾಣ್ತೋ? ವಿಷ್ಣುವಿನಲ್ಲಿ ಸತ್ವ ಕಾಣ್ತೋ? ರುದ್ರನಲ್ಲಿ ರಜಸ್ಸು ತಮಸ್ಸು ಕಾಣ್ತೋ? ಇಲ್ಲ. ಅವರು ಮೂವರಲ್ಲಿ ಬೇರೆ ಬೇರೆ ಹೇಗೆ ಬಂತು? ಆ ರೀತಿಯಾಗಿ ನಾವು ನೋಡುವಾಗ ಆ 3 ಇದೆಯಲ್ಲ, ಆ 3 ಸೇರಿ ಸತ್ವರಜಸ್ ತಮಸ್ಸುಗಳು ನಮಗೆ ಮೂಲ ಪ್ರಕೃತಿಯಲ್ಲಿ ಕಾಣಲ್ಲ. ಆ ಏರುಪೇರಾಗಿ ಸತ್ವವು ಪ್ರಕಟಗೊಂಡಾಗ ವಿಷ್ಣು ರೂಪ, ರಜಸ್ಸು ದೊಡ್ಡದಾದಾಗ ಬ್ರಹ್ಮರೂಪ, ತಮಸ್ಸು ಹೆಚ್ಚಾದಾಗ ರುದ್ರ ರೂಪ, ಲಯ ರೂಪ, ಇವುಗಳು. ಆದರೆ ನೋಡಿ, ಮೂವರದು ಒಂದೇ ತರಹ ಸ್ವಭಾವ ಇದೆಯಾ? ಒಬ್ಬೊಬ್ಬರದು ಒಂದೊಂದು ತರ ಸ್ವಭಾವ. ಆದರೆ ಮೂವರು ಸೇರಿ ಒಂದೇ ಕೆಲಸ ಮಾಡ್ತಾರೆ, ಒಬ್ಬಳ ಕೆಲಸವನ್ನ ಮಾಡ್ತಾರೆ. ಆ ಪರಾಶಕ್ತಿಯ, ಆದಿಶಕ್ತಿಯ, ಪರಮೇಶ್ವರಿಯ ಕೆಲಸವನ್ನ ಮಾಡ್ತಾರೆ. ಅದು ಹೇಗೆ ಅನ್ನುವುದಕ್ಕೆ ಮತ್ತೆ ನಮಗೆ ಸಾಂಖ್ಯ ಸಿದ್ಧಾಂತ ಅಥವಾ ಸಾಂಖ್ಯ ತತ್ವ ಹೇಳುತ್ತೆ. ಏನಂತ? ಮೂಲ ಪ್ರಕೃತಿಯಲ್ಲಿ ಇರುವ ಸತ್ವ ಇದೆಯಲ್ವಾ, ಸತ್ವಂ ಲಘು. ಸತ್ವ ಇದೆ, ಇದನ್ನ ಗೀತಾಚಾರ್ಯ ಚೆನ್ನಾಗಿ ಹೇಳಿದಾನೆ. ಸತ್ವ ಇವನಲ್ಲಿ ಪ್ರಕಟಗೊಂಡಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಯದಾ ಪ್ರವರ್ಧತೆ ಪ್ರಕಾಶಃ, ಯಾವಾಗ ಪ್ರಕಾಶ ಹೆಚ್ಚಾಗಿ ಕಾಣುತ್ತೋ ಆಗ ಇವನು ಸತ್ವವಂತ ಅನ್ನುವುದನ್ನು ಗುರುತಿಸಬಹುದು. ಹಾಗೆ ಸತ್ವಂ ಲಘು, ಹಗೂರವಾಗಿರ್ತಾನೆ, ಯಾವಾಗಲೂ ಚಿಂತಾಭಾರನಾಗಿ ಇರೋದಿಲ್ಲ, ಆನಂದವಾಗಿರ್ತಾನೆ, ಸಂತೋಷವಾಗಿರ್ತಾನೆ, ಹಗೂರವಾಗಿ ಹಾರುವಂತೆ ಇರ್ತಾನೆ. ಅವನನ್ನ ನೋಡಿದ್ರೆ ಇವನು ಸತ್ವವಂತ ಅಂತ ಗೊತ್ತಾಗುತ್ತೆ. ಮತ್ತೆ ಅವನಲ್ಲಿ ಏನಿದೆ? ಜ್ಞಾನದ ಪ್ರಕಾಶ ಇದೆ, ಅದು ಅವನ ವರ್ಚಸ್ಸು, ತೇಜಸ್ಸು. ಈಗ ನರೇಂದ್ರ ಮೋದಿಯವರನ್ನ ನೋಡಿದ್ರೆ ಎಂಥ ಒಂದು ತೇಜಸ್ಸು ಕಾಣುತ್ತೆ. ಒಳ್ಳೆ ಅಂದ್ರೆ ನರಸಿಂಹನನ್ನ ನೋಡಿದ್ರೆ ಆಗುವ ಒಂದು ಭಾವ ಬರುತ್ತೆ ಅಲ್ವೇ? ಅವರಲ್ಲಿರುವ ಆ ಪ್ರಕಾಶ, ಆ ಗಾಂಭೀರ್ಯ, ಅದು ನಮ್ಮನ್ನ ಯಾವ ರೀತಿ ಅಂದ್ರೆ ಆ ಒಳಗಿನ ತೇಜಸ್ಸು ಯಾವ ರೀತಿ ಪ್ರಕಾಶವಾಗುತ್ತೆ, ಆ ರೀತಿಯಲ್ಲಿ ಸತ್ವ ಎಂಬುದು ಪ್ರಕಾಶ ರೂಪದಲ್ಲಿ ಮತ್ತೆ ಲಘು ರೂಪದಲ್ಲಿ. ಅದೇ ಮೋದಿಯವರನ್ನೇ ಉದಾಹರಣೆಯಾಗಿ ಇಟ್ಕೊಂಡ್ರೆ, ಇವರು ಹೊಡಿತಾರೆ, ಅವರು ಕೊಲ್ತಾರೆ, ನನ್ನ ಶರೀರ ಬಿದ್ದೋಗ್ಲಿ, ನನಗೆ ದೇಶ ಬೇಕು ಅಲ್ವೇ? ಅಂದ್ರೆ ಶರೀರದ ಮೇಲಿನ ಮೋಹ ಇಲ್ಲದ ಒಂದು ಭಾವ ಇದೆಯಲ್ಲ,
ಅದು ಲಘು. ಹಾಗಾಗಿ ಸತ್ವಂ ಲಘು ಪ್ರಕಾಶಕಂ. ಸುಮ್ಮನೆ ಕಾಣುವುದಕ್ಕಾಗಿ ಉದಾಹರಣೆ ಕೊಡ್ತಿದ್ದೇನೆ, ಅದನ್ನು ಮೀರಿದ ಎಷ್ಟೋ ಇರಬಹುದು. ಆದರೆ ನಮಗೆ ಅನುಭವಕ್ಕೆ ಬರೋದನ್ನ ನೋಡ್ತಾ ಇರುವಾಗ ಮನಸ್ಸೊಳಗೆ ಒಂದು ಮುದ್ರೆ ಬರಲಿ, ಸತ್ವಂ ಅಂದ್ರೆ ಏನು ಅನ್ನುವುದಕ್ಕೆ ಇದು ಅಷ್ಟೇ. ಇನ್ನು ರಜಸ್ ಅನ್ನುವುದು ಹೇಗಿರುತ್ತೆ ಅಂದ್ರೆ ಅದು ಪ್ರವೃತ್ತಿಯನ್ನ ಉಂಟು ಮಾಡುತ್ತೆ. ನಾನು ಹೀಗ್ ಮಾಡಬೇಕು, ನಾನು ಹಾಗೆ ಮಾಡಬೇಕು, ನಾನು ಅದು ಮಾಡಬೇಕು, ನಾನು ಇದು ಮಾಡಬೇಕು, ಆ ರೀತಿಯಾದ ಕೆಲಸ ಮಾಡುತ್ತೆ. ಈಗ ನೋಡಿ, ಒಂದು ಬೆಳಕಾಗಿರುತ್ತೆ, ಒಂದು ಮಾಡು 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 ಅನ್ನುವ ಪ್ರೇರಣೆಯನ್ನ ಕೊಡುತ್ತೆ. ಆದ್ರಿಂದಲೇ ಹೇಳುವಾಗ ಸತ್ವಂ ಲಘು ಪ್ರಕಾಶಕಂ. ಇದು ಇಷ್ಟಂ, ಎಲ್ಲರಿಗೂ ಇಷ್ಟವಾದದ್ದು. ನಾವು ಪಡ್ಕೊಳ್ತೀವೋ ಬಿಡ್ತೀವೋ ಅದ್ರ ವಿಷಯ ಬೇರೆ. ನನಗೂ ಸಾತ್ವಿಕ ಆಗಕ್ಕೆ ಇಷ್ಟನೇ, ಆದರೆ ನಾನೇನ್ ಮಾಡ್ಲಿ, ನನ್ನ ಗರ್ವ ಅಹಂಕಾರದಿಂದ ನಾನು ಹೊರಗೆ ಬರಕ್ಕಾಗಲ್ಲ, ನಾನೇನ್ ಮಾಡ್ಲಿ, ನಾನೇನು ಸಾಧನೆ ಮಾಡಕ್ಕಾಗಲ್ಲ. ಆ ರೀತಿ ಪ್ರತಿಯೊಬ್ಬನಲ್ಲಿ ಆಸೆ ಇದೆ. ನಾನು ಇದೇ ಆಗಬೇಕು, ನಾನು ಋಷಿ ಆಗಬೇಕು, ನಾನು ನಾರದ ಆಗಬೇಕು, ನನಗೂ ಆಸೆ ಇದೆ, ಆದರೆ ಆಗಲ್ಲ. ಆದ್ರಿಂದ ಸತ್ವಂ ಲಘು ಪ್ರಕಾಶಕಂ ಇಷ್ಟಂ, ಎಲ್ಲರಿಗೂ ಇಷ್ಟ, ಆದರೆ ಆಗಲ್ಲ. ಇನ್ನು ರಜ ಇದೆಯಲ್ವಾ, ಅದು ಉಪಷ್ಟಂಭಕಂ, ಕ್ರಿಯಾರೂಪದಲ್ಲಿ ಜೀವಿಯನ್ನ ಪ್ರೇರೇಪಿಸುತ್ತೆ, ಪ್ರಚೋದಿಸುತ್ತೆ, ಚಲಿಸುವಂತೆ ಮಾಡುತ್ತೆ. ಅದು ಮತ್ತೆ ಚಂಚಲ. ಉಪಷ್ಟಂಭಕಂ ಚಲಂಚ ರಜಃ. ಕ್ರಿಯೆ ಮಾಡಬೇಕು ಅಂತ ಪ್ರೇರೇಪಿಸುತ್ತೆ. ಕ್ರಿಯೆ ಮಾಡಬೇಕು ಅಂದಮೇಲೆ ಸುಮ್ಮನೆ ಹೀಗಿರಂದ್ರೆ ಕ್ರಿಯೆ ಆಗುತ್ತೆಯೋ? ಇಲ್ಲ, ಚಲನೆ ಬರಲೇಬೇಕು. ಆದ್ರಿಂದ ಚಲಂ. ಉಪಷ್ಟಂಭಕಂ ಚಲಂಚ ರಜಃ. ಇನ್ನು ಗುರುವರ್ಣಕಮೇವ ತಮಃ. ನಮ್ಮ ಗಟ್ಟಿತನ ಇದೆಯಲ್ಲ, ನಾನು ಕೆಲಸ ಮಾಡಲ್ಲ, ನಾನು ಹೇಳಲ್ಲ, ನಾನು ಅಂತ ಗಟ್ಟಿಯಾಗಿ ಕೂತಿದ್ರೆ ಕೆಲಸ ಎಲ್ಲಿ ನಡೆಯುತ್ತೆ, ಸಾಧನೆ ಎಲ್ಲಿ ನಡೆಯುತ್ತೆ? ಜಡತೆ. ಅದು ಗುರುವರ್ಣಕಮೇವ ತಮಃ. ಇವು ಮೂರು ಕೂಡ ಸಂಪೂರ್ಣ ವಿರುದ್ಧ. ಇದನ್ನ ಎಷ್ಟು ನಾವು ದೀಪ ಹಚ್ಚುವಾಗ ಇದನ್ನ ನೆನಪು ಮಾಡಿಕೊಂಡ್ರೆ ನಮಗೆ ಸ್ಪಷ್ಟ ಆಗುತ್ತೆ. ಅಲ್ಲಿ ಅದನ್ನೇ ಉದಾಹರಣೆ ಕೊಡ್ತಾ ಇದ್ದಾರೆ. ಪ್ರದೀಪವಚ್ಚ ಅರ್ಥತೋ ವೃತ್ತಿ. ದೀಪದಲ್ಲಿ ನೋಡಿ, ಬತ್ತಿಯ ಗುಣ, ಹತ್ತಿಯ ಗುಣ ಏನು? ಉರಿದು ಹೋಗೋದು. ಅಗ್ನಿಯ ಗುಣ ಏನು? ಸುಟ್ಟು ಭಸ್ಮ ಮಾಡೋದು. ತೈಲದ ಗುಣ ಏನು? ಹತ್ತಿ ಉರಿಯೋದಕ್ಕೆ ಸಹಾಯ ಮಾಡೋದು ಅಲ್ವೇ? ಆದ್ರಿಂದ ಮೂರರ ಗುಣ ಹೇಗಿದೆ? ಎಲ್ಲ ವಿರುದ್ಧ. ಆದರೆ ಮೂರೂ ಸೇರಿದರೆ ದೀಪವಾಗಿ ಉರಿಯುವಾಗ ಅದೇನು ಮಾಡುತ್ತೆ? ಬೆಳಕು ಕೊಡುತ್ತೆ. ಬೆಳಕೇನು ಮಾಡುತ್ತೆ? ಗೊತ್ತಿಲ್ಲದೆ ಇರುವ ವಸ್ತುಗಳನ್ನು ತೋರಿಸಿಕೊಡುತ್ತೆ, ಅಜ್ಞಾನವನ್ನ ದೂರ ಮಾಡುತ್ತೆ ಅಲ್ವಾ? ಒಂದು ದೀಪ ಎಷ್ಟನ್ನೋ ಮನೆಯಲ್ಲಿ, ಈಗ ಯಾವ್ಯಾವುದೋ ಅನುಕೂಲಗಳಿಲ್ಲದ ಕಾಲದಲ್ಲಿ ವಿದ್ಯುತ್ ಇಲ್ಲ ಅಂದ್ರೆ ಹಚ್ಚಿದ ಒಂದು ದೀಪ ಎಷ್ಟು ಬೆಳಕು ತೋರಿಸುತ್ತೆ ಅಲ್ವೇ? ಎಷ್ಟು ಕೆಲಸ ಮಾಡಿಸುತ್ತೆ. ಆ ರೀತಿ. ಆದ್ರಿಂದ ಈ ಮೂರೂ ಕೂಡ ವಿರುದ್ಧವಾದ ಸ್ವರೂಪ ಸ್ವಭಾವಗಳನ್ನು ಉಳ್ಳದ್ದಾಗಿದ್ರು ಪ್ರದೀಪವಚ್ಚ ಅರ್ಥತೋ ವೃತ್ತಿ. ಈಗ ದೀಪ ಹಚ್ಚುವಾಗ ದೀಪದಲ್ಲಿ ಕರುಕು ಬರುತ್ತೆ ಅಲ್ವೇ, ಮಸಿ ಬರುತ್ತೆ, ಅದೆಲ್ಲ ಗುರುವರ್ಣಕಮೇವ ತಮಃ. ದೀಪ ಏನಾಗುತ್ತೆ? ಮೇಲೆ ಹೇಳಿದಂತೆ ದೀಪ ಸೊಡರು ಒಂದ್ ಕಡೆ ಕೂತಿರುತ್ತೆ, ಬೆಳಕು ಹರಡುತ್ತಾ ಹೋಗುತ್ತೆ. ಆ ಹರಡುತ್ತಾ ಹೋಗುವ ಗುಣ ಯಾವುದು? ರಜೋಗುಣ. ಒಂದ್ ಕಡೆ ಕೂತಿರೋದು ಯಾರು? ಸತ್ವಗುಣ. ಹೇಗಿದೆ ನೋಡಿ. ಹಾಗೆ ಆ ಪ್ರದೀಪವಚ್ಚ ಅರ್ಥತೋ ವೃತ್ತಿ, ಅದು ಏನು ಮಾಡುತ್ತೆ? ಬೆಳಕನ್ನ ತೋರಿಸಿ ಇದು ಜ್ಞಾನ, ಇದು ಕಣ್ಣು, ಇದು ಕಿವಿ ಇತ್ಯಾದಿ ಅರಿವನ್ನ ನಮಗೆ ಮೂಡಿಸಿಕೊಡುತ್ತೆ. ಕಣ್ಣೇನು ಮಾಡುತ್ತೆ? ರೂಪವನ್ನ ಗ್ರಹಿಸುತ್ತೆ. ಕಿವಿ ಏನು ಮಾಡುತ್ತೆ? ಶಬ್ದವನ್ನ ಗ್ರಹಿಸುತ್ತೆ ಇತ್ಯಾದಿ ಅರಿವನ್ನ ತಂದು ಕೊಡುತ್ತೆ. ಹೀಗೆ ಈ ಸತ್ವ ರಜಸ್ಸು ತಮಸ್ಸುಗಳು ಒಡಗೂಡಿದ ಅದರ ಇದೇ ಅಲ್ಲ. ಇದೇ ಅಂದ್ಬಿಟ್ರೆ ಏನಾಗುತ್ತೆ? ಅದು ಬೇರೆ ಇದು ಬೇರೆ ಅಂತಾಗುತ್ತೆ. ಅದೇ ಅದರ ಸ್ವರೂಪ. ಸತ್ವರಜಸ್ ತಮೋ ಗುಣಾತ್ಮಕವಾಗಿರುವಂಥ ಪ್ರಕೃತಿಯ ಸ್ವರೂಪ ಏನು? ಅದೇ ಮೂಲ ಪ್ರಕೃತಿ. ಸತ್ವರಜಸ್ ತಮಸ್ಸುಗಳು ಹೇಗಿರುತ್ತಲ್ಲಿ? ಒಂದೇ ನೇರದಲ್ಲಿರುತ್ತೆ. ಆಗ ಅದು ಯಾವ ಕ್ರಿಯೆಗೆ ಬರಲ್ಲ, ಶುದ್ಧ ಚಿನ್ನದ ತರಹ. ಯಾವಾಗ ಅದರಲ್ಲಿ ಬೆರಕೆ ಬಂತು, ಬೆಳ್ಳಿ ಯಾವುದು? ರಜಸ್ಸು, ಅದು ಬೆರಕೆ ಬಂತು. ತಮಸ್ಸು ತಾಮ್ರ ಎಲ್ಲಿ ಬೆರಕೆ ಬಂತು, ಆಗ ಕ್ರಿಯೆ ಅನ್ನುವುದು ಆರಂಭ ಆಯಿತು. ಆ ಕ್ರಿಯಾಪೂರ್ವ ರೂಪ ಮೂಲ ಪ್ರಕೃತಿ. ಅದನ್ನ ಏನಂತ ಕರೀತಾರೆ? ಅವ್ಯಕ್ತ. ಅದು ಕಾಣೋದಿಲ್ಲ, ಗೊತ್ತಾಗೋದಿಲ್ಲ. ಯಾವುದು ಇದು? ಈಗ ನಾವು ಹೇಳಿದ್ವಿ ಏನಂತ? ಯದಾ ಪ್ರವೃದ್ಧಮಿವ
ಪ್ರಕಾಶ ಯಾವಾಗ ಹೆಚ್ಚಾದಂತೆ ಕಾಣುತ್ತೆ ಆಗ ಇವನು ಸತ್ವಗುಣವಂತ ಅಂತೇವೆ ಅಂದ್ರಲ್ಲ, ಆ ರೀತಿಯಾದದ್ದನ್ನ ನಾವು ಎಲ್ಲಿ ನೋಡ್ತೇವೆ, ಹೇಗೆ ನೋಡ್ತೇವೆ, ಅದು ಕಾಣಲ್ಲ, ಗೊತ್ತಾಗಲ್ಲ ಅಲ್ವೇ? ಆ ರೀತಿ ಬೆಳಕಿಗೆ ಬಾರದ, ಅರಿವಿಗೆ ಬಾರದೇ ಇರುವಂತಹ ರೂಪದಲ್ಲಿ ಇರುವಂತಹದನ್ನು ನಮ್ಗೆ ಹೆಂಗ್ ಕಾಣ್ತಾ ಇದೆ, ಎಲ್ಲಿ ಗೋಚರ ಆಗುತ್ತಾ ಇದೆ, ಎಲ್ಲಿದೆ ಅಹಂ, ಹಿಡಿಯೋದನ್ನ ಎಲ್ಲಿ ಹಿಡಿಯೋದನ್ನ ಅಲ್ವೇ? ಆ ಅಹಂ ಅನ್ನೋದನ್ನ ಹಿಡಿಯೋದಕ್ಕೆ ಬೇಡ ನಮಗೆ, ನಿಜ ಅದನ್ನು ಬಿಟ್ಟುಬಿಡೋಣ ಅಂದ್ರೆ ಆಗದಿಲ್ವೇ? ಆದ್ರಿಂದ ಅಹಂ ಎನ್ನುವುದು ಅವ್ಯಕ್ತ, ವ್ಯಕ್ತವಾಗಿ ಗೋಚರ ಆಗ್ತಾ ಇಲ್ಲ, ಅವ್ಯಕ್ತವಾದ ರೂಪದಲ್ಲಿದೆ. ಇದನ್ನೇ ಏನಂತ ಕರೀತಾರೆ? ವಿಶ್ವಕ್ಕೆ ಬೀಜ. ಯಾವುದು ವಿಶ್ವ ಬೀಜ? ಅಹಂ ಎನ್ನುವುದೇ ವಿಶ್ವ ಬೀಜ. ಬೀಜದೊಳಗೆ ಏನಿದೆ? ಪೂರ್ತಿ ಗಿಡ ಇದೆ. ನೀವು ಹುರುಳಿಕಾಯಿ ಬೀಜ ತಗೊಂಡ್ರೆ ಹುರುಳಿಕಾಯಿ ಗಿಡವಾಗುವ ಅಷ್ಟೂ ಗುಣ ಬೀಜದೊಳಗಿದೆ. ಆ ಬೀಜ ಬಿತ್ತಿದ್ರಿಂದ ನಿಮಗೆ ಗೊತ್ತಾಗುತ್ತೆ. ಬೀಜ ಗಿಡವಾದಾಗ ಇದನ್ನ ನೀವು ಏನಂತ ಹೇಳ್ತೀರಿ? ಹುರುಳಿ ಗಿಡ ಅಂತ. ಹೇಗ್ರಿ ಹೇಳ್ತೀರಿ? ಇಲ್ಲ ಅದು ಅಂತ ನಾವು ಹೇಳಿದ್ರೆ ಇರಿ, ಸ್ವಲ್ಪ ದಿವಸ ಇರಿ, ಗೊತ್ತಾಗುತ್ತೆ. ಯಾವಾಗ ಗೊತ್ತಾಗುತ್ತೆ? ಹೂವಾಗಿ ಕಾಯ ನೋಡಿ, ನಾ ಹೇಳಿರ್ಲಿಲ್ವಾ ಇದು ಹುರುಳಿ ಅಂದ್ರೆ ಆ ಧರ್ಮ ಎಲ್ಲಿತ್ತು ಅಲ್ವಾ? ಬೀಜದೊಳಗಿದ್ದದ್ದು ಗಿಡದೊಳಗೆ ರಸವಾಗಿ ಬಂತು. ಆದ್ರಿಂದ ಮೂಲ ಪ್ರಕೃತಿಯ ಧರ್ಮ ಬೀಜವಾಗಿದ್ದದ್ದು ಅವ್ಯಕ್ತ ರೂಪದಿಂದ ಏನಾಯ್ತು? ವಿಶ್ವಕ್ಕೆ ಮೂಲವಾಯ್ತು. ವಿಶ್ವದಲ್ಲಿ ನಾವು ಹೇಳಿಕೊಂಡು ಬಂದ್ವಿ, ಎಲ್ಲಿ ಪ್ರಭಾವತಿ ಪ್ರಭಾರೂಪ ಪ್ರಸಿದ್ಧ. ಅಹಂ ಅನ್ನುವುದು ಎಲ್ಲಿದೆ, ಎಲ್ಲಿಲ್ಲ? ಎಲ್ಲದರ ಒಳಗೆ, ಆದಿ ಮೂಲದೊಳಗೆ. ಇಲ್ಲಿಲ್ಲ ರೀ ಅಹಮ್ಮು ಅಂತೀರಾ? ಇಲ್ಲಿಗಂದ್ರೆ ನೋವಾಗಲ್ವಾ? ಅಲ್ಲಿ ನಾನು ಅನ್ನೋದು ಇರೋದ್ರಿಂದಾನೇ ನೋವಾಗ್ತಾ ಇದೆ. ಇಲ್ಲಿಲ್ಲ ರೀ ಅಹಂ ಅಂದ್ರೆ ಎಲ್ಲಿಲ್ಲ? ಶರೀರಾದ್ಯಂತದಲ್ಲಿ ಅಹಂ ಇದೆ. ಆದ್ರಿಂದ ಹಾಗೆ ವಿಶ್ವಾದ್ಯಂತದಲ್ಲಿ ಅಹಂ ಇದೆ. ಎಲ್ಲೂ ಅದು ಗೋಚರ ಆಗ್ತಿಲ್ಲ, ಆದರೆ ಅನುಭವ ವೇದ್ಯವಾಗಿದೆ. ಆ ಅಹಂ ಎನ್ನುವುದು ಯಾರದು? ಮೂಲ ಪ್ರಕೃತಿಯ ವಿಕಾಸ ರೂಪ, ಬೀಜ ರೂಪ. ಆ ಅಹಂ ಎನ್ನುವುದೇ ಪ್ರಾಣ ರೂಪ. ನಾವು ಅದನ್ನೇ ಛಾಂದೋಗ್ಯ ಉಪನಿಷತ್ತಿನ ತತ್ವ, ನಾರದರ ಉಪದೇಶ, ನಾರದರಿಗೆ ಸನತ್ ಕುಮಾರರ ಉಪದೇಶನೇ ಸುಮಾರು ದಿವಸದಿಂದ ನಮ್ಮ ಈ ನಾಮಗಳಲ್ಲಿ ಬರ್ತಾ ಇದೆ. ಆದ್ರಿಂದ ಯಾವುದು ನಾಮರೂಪವಾಗಿದೆ, ಯಾವ ನಾಮರೂಪ ವಾಕ್ಕಾಗಿದೆ, ಯಾವ ವಾಕ್ಕಾಗಿರುವುದು ಸಂಕಲ್ಪವಾಗಿದೆ, ಮನಸ್ಸಾಗಿದೆ, ಯಾವ ಮನಸ್ಸು ಸಂಕಲ್ಪವಾಗಿದೆ, ಆ ಯಾವ ಸಂಕಲ್ಪ ವಿಜ್ಞಾನವಾಗಿದೆ, ಯಾವ ವಿಜ್ಞಾನ ಧ್ಯಾನವಾಗಿದೆ. ಹೀಗೆ ನಾವು ಹಿಂದಕ್ಕೆ ಸಾಗಿದಾಗ ಅನ್ನದವರೆಗೆ, ಅನ್ನವು ಪ್ರಾಣದವರೆಗೆ, ಹಾಗೆ ನಾವು ವಿಸ್ತಾರವಾಗುತ್ತಾ ಹೋದರೆ ಆ ಮೂಲದಲ್ಲಿರುವುದು ಯಾವುದು? ಪ್ರಾಣಕ್ಕೆ ಮೂಲವಾದದ್ದು ಮೂಲ ಪ್ರಕೃತಿ. ಮೂಲ ಪ್ರಕೃತಿಯಿಂದ ಜಸ್ಟ್ ತಕ್ಷಣದ ಹೆಜ್ಜೆ ಯಾವುದು? ಪ್ರಾಣರೂಪ ಹೆಜ್ಜೆ. ಆ ಪ್ರಾಣ ಎಲ್ಲಿದೆ, ಹೇಗಿದೆ ಕಾಣುತ್ತೋ? ಪ್ರಾಣ ಹೋಗೋದನ್ನ ನೋಡ್ತಾ ಇದ್ದೀನಿ ತಡೀರಿ ಅಂದ್ರೆ ಪ್ರಾಣ ಹೋಗೋದು ಎಲ್ಲಿ ಕಾಣುತ್ತೆ? ಯಾರು ಪ್ರಾಣ ಹೋಗೋರ ಪಕ್ಕ ನಾವು ಎಷ್ಟು ಗಂಟೆ ಕೂತಿದ್ರು ನಮ್ಗೆ ಗೊತ್ತಾಗಲ್ಲ. ಅಯ್ಯೋ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಅಂದ್ರೆ ಗೊತ್ತಾಗಲ್ಲ. ಆ ರೀತಿ ಪ್ರಾಣ ಬರೋದು ಗೊತ್ತಾಗಲ್ಲ, ಹೋಗೋದು ಗೊತ್ತಾಗಲ್ಲ. ನಮ್ಮೊಳಗೆ ಪ್ರತಿದಿನ ಉಸಿರು ಹೊರಗೆ ಹೋಗುತ್ತೆ, ಒಳಗೆ ಬರುತ್ತಲ್ಲ, ಎಲ್ಲಿ ಹೇಗೆ ಹೋಯ್ತು ಕಾಣಲ್ಲ, ಹೇಗೆ ಒಳಗೆ ಬಂತು ಕಾಣಲ್ಲ. ಆ ರೀತಿ ಅವ್ಯಕ್ತ ರೂಪದಲ್ಲಿ ಪ್ರಾಣ ಎಂಬುದು ಇದೆ. ಆ ಪ್ರಾಣ ಎಂಬುದೇ ಈ ಒಂದು ವಿಶ್ವವೃಕ್ಷವಾಗಿ, ವಿಶ್ವ ಎನ್ನುವುದೇ ಅದರಿಂದ ತಾನೇ ಅದನ್ನ ಊರ್ಧ್ವ ಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. ಆ ರೀತಿ ವಿಶ್ವರೂಪವಾದ ಈ ಒಂದು ಮರವಾಗಿ ಅದು ಬೆಳೆದಿದೆ. ಹಾಗೆ ಬೆಳೆಯುವಾಗ ಅದರ ಒಳಗಡೆ ಏನಿದೆ? ಮೂಲ ಪ್ರಕೃತಿಯ ಬೀಜ, ಅಹಂ ಎನ್ನುವ ಬೀಜ, ಪ್ರಾಣ ಎಂಬ ಬೀಜ ಒಳಗಡೆ ಪೂರ್ತಿಯಾಗಿ ಹರಡಿಕೊಂಡು ಬಂದಿದೆ, ವಿಸ್ತಾರವಾಗಿ ಬೆಳಕೊಂಡು ಬಂದಿದೆ. ಅದನ್ನೇ ಗೀತಾಚಾರಿ ಅದನ್ನ ಕಣ್ಣಿಂದ ನೋಡಕ್ ಸಾಧ್ಯನೋ? ಇಲ್ಲ. ನ ಚಕ್ಷುಷಾ ಗೃಹ್ಯತೆ, ಕಣ್ಣಿಂದ ಅದನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ. ನಾಪಿ ವಾಚಾ ವದತಿ, ಅದನ್ನ ಮಾತಿಂದ ವಿವರಿಸಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ನ ಅನ್ಯೈಹಿ, ಬೇರೆ ಇಂದ್ರಿಯಗಳಿಂದ ಹೇಳಕ್ ಸಾಧ್ಯನೋ? ಇಲ್ಲ.
ಹಾಗೆ ನಾಣ್ಯೈಹಿ ದೇವೈಹಿ, ನಮಗ್ ಗೊತ್ತಿಲ್ಲ, ದೇವತೆಗಳು ಹೇಳುತ್ತಾರೆ. ಇಲ್ಲ, ದೇವತೆಗಳು ಹೇಳೋದಕ್ಕೆ ಸಾಧ್ಯ ಇಲ್ಲ. ತಪಸ್ಸಿಗೂ ನಿಲುಕುವಂಥದ್ದು ಅಲ್ಲ. ಕರ್ಮಣ ಅದಕ್ಕೂ ದೊರಕಲ್ಲ. ಆದ್ರಿಂದ ಅದನ್ನೇನಂತಾರೆ? ಅವ್ಯಕ್ತ. ಯಾವುದು ಮೂಲ ಪ್ರಕೃತಿಯಾಗಿದೆಯೋ ಆ ಮೂಲ ಪ್ರಕೃತಿ ಪ್ರಾಣರೂಪವಾಗಿ ಇಡೀ ವಿಶ್ವಾಂಡ ಬ್ರಹ್ಮಾಂಡದ ವಿಕಾಸಕ್ಕೆ ಬೀಜ ರೂಪವಾಗಿ ಬಂತಲ್ಲ, ಹಾಗೆ ಬಂದಾಗ ಅದನ್ನ ನೋಡುವುದಕ್ಕಾಗದೇ ಇರುವ ಕಾರಣ ಅದನ್ನ ಅವ್ಯಕ್ತ ಅನ್ನುವುದಾಗಿ ಹೇಳ್ತಾರೆ. ಬೀಜದ ರಸ ಇಡೀ ಗಿಡದೊಳಗೆ ಹರಿತಾ ಇದೆ ಅಲ್ವಾ, ಆದ್ರೆ ನಮಗ್ ಕಾಣ್ತಾ ಇದೆಯೋ? ಇಲ್ಲ. ಆದ್ರೆ ನಾವೇನಂತ ಹೇಳ್ತೇವೆ? ಹುರುಳಿಯ ಬೇರು, ಹುರುಳಿಯ ಕಾಂಡ, ಹುರುಳಿಯ ಎಲೆ, ಹುರುಳಿಯ ಹೂವು, ಹುರುಳಿ ಜೊತೆ ಬರ್ತಿದೆ. ಮಾವಿನ ಬೇರು, ಮಾವಿನ ಕಾಂಡ, ಮಾವಿನ ಬೊಡ್ಡೆ ಅಲ್ವೇ? ಹಾಗೆ ಹಸುವಿನ ಕೊಂಬು, ಹಸುವಿನ ಗಂದೊಗಲು, ಹಸುವಿನ ಕಣ್ಣು, ಹಸುವಿನ ಕಾಲು, ಎಲ್ಲ ಹಸು ಅಂದ್ರೆ ಆ ಒಂದು ಮೂಲ ಏನಿದೆ ಎಲ್ಲ ಕಡೆಯಲ್ಲಿ ಇದೆ ತಾನೆ. ಅದು ಎಲ್ಲಿದೆ? ಕಾಣ್ತಾ ಇದೆಯೋ? ಇಲ್ಲ, ಅವ್ಯಕ್ತವಾಗಿದೆ. ಆದರೆ ಆ ಧರ್ಮ ಎಲ್ಲ ಜಾಗವನ್ನ ತುಂಬಿಕೊಂಡಿದೆ. ಆದ್ರಿಂದ ಅದನ್ನ ಏನಂತ ಕರೀತಾರೆ? ಬೀಜ ಅಂತ ಕರೀತಾರೆ, ವಿಕಾಸ ಅಂತ ಕರೀತಾರೆ. ವಿಶ್ವಾಂಡ ಬ್ರಹ್ಮಾಂಡ ರೂಪದಲ್ಲಿ ಅದು ವಿಕಾಸಗೊಂಡು ಅದರ ರಸಯ ಎಲ್ಲ ಕಡೆ ಆದ್ಯಂತವಾಗಿ ತುಂಬಿಕೊಂಡಿದೆ. ಅದನ್ನೇ ಗೀತಾಚಾರ್ಯ ಏನ್ ಹೇಳ್ತಾನೆ? ಮಯಾ ಅಧ್ಯಕ್ಷೇಣ. ಇದು ಅಧ್ಯಕ್ಷ ಸ್ಥಾನದಲ್ಲಿ ಇದೆ ಆ ಮೂಲ ಪ್ರಕೃತಿ. ಏನ್ ಮಾಡುತ್ತೆ? ಸೂಯತೆ ಸಚರಾಚರಂ. ಸಚರಾಚರವಾಗಿರುವಂತ ಈ ವಿಶ್ವಾಂಡ ಬ್ರಹ್ಮಾಂಡದ ಸೃಷ್ಟಿಗೆ ಮೂಲ ಪ್ರಕೃತಿ ಆ ಪರಮಾತ್ಮ ಸ್ವರೂಪ, ಪರಬ್ರಹ್ಮ ಸ್ವರೂಪ ಯಾವುದು ಪ್ರಸಿದ್ಧ ಪರಮೇಶ್ವರಿ ಆಗಿದೆಯೋ ಅದನ್ನ ಮೂಲವಾಗಿಟ್ಕೊಂಡು ಏನಾಗುತ್ತೆ? ಈ ಇಡೀ ವಿಶ್ವಾಂಡ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾಗುತ್ತೆ. ಆದ್ರಿಂದ ಮಯಾಧ್ಯಕ್ಷೇಣ, ಅಧ್ಯಕ್ಷ ರೂಪನಾಗಿರುವಂಥ ನನ್ನಿಂದ ಈ ಪ್ರಕೃತಿ ಏನು ಮಾಡುತ್ತೆ? ಮೂಲ ಪ್ರಕೃತಿ ಸೂಯತೆ ಸಚರಾಚರಂ, ಚರಾಚರಾತ್ಮಕವಾಗಿರುವಂಥ ಇಡೀ ವಿಶ್ವಾಂಡ ಬ್ರಹ್ಮಾಂಡದ ಸೃಷ್ಟಿಗೆ. ಹಾಗೆ ಈ ಲೋಕ ಅಲ್ಲ, ಯಾವುದು ಜ್ಯೋತಿ ಲೋಕ ಇದೆ, ಜ್ಯೋತಿಕಾಯಗಳಿದೆ, ಆ ಎಲ್ಲಕ್ಕೂ ಕೂಡ ಅದೇ ಕಾರಣೀಭೂತವಾಗಿದೆ. ಆದ್ರಿಂದ ಈ ಪ್ರಪಂಚ ಎಲ್ಲವೂ ಕೂಡ ಇದೇ ಹೇತು. ಯಾವುದು? ಮೂಲ ಪ್ರಕೃತಿ ಎಂಬುದೇ ಹೇತು. ಯಾವುದಕ್ಕೆ? ಸಮಸ್ತ ಜಗತಾಂ. ಇದು ಗೀತಾ ವಾಕ್ಯ. ಹೇತು ಸಮಸ್ತ ಜಗತಾಂ, ಸಮಸ್ತ ಲೋಕಗಳಿಗೆ ಇದೇ ಹೇತುವಾಗಿದೆ. ಹಾಗೆ ನಾವು ಸ್ತೋತ್ರದಲ್ಲಿ ಕೂಡ ನೋಡ್ತೇವೆ, ಹೇತು ಸಮಸ್ತ ಜಗತಾಂ ತ್ರಿಗುಣಾಪಿ ದೋಷೈಹಿ ನ ಜ್ಞಾಯಸೆ. ಅವಳನ್ನ ನಾವು ಹರಿಹರಾದಿಭಿರಪ್ಯಪಾರ, ಹರಿಹರಾದಿಗಳು ಕೂಡ ಅವಳನ್ನ ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದ್ರಿಂದ ಅವಳು ಅವ್ಯಕ್ತ ಆಗಿದ್ದಾಳೆ. ಅಂಥವಳು ಅವಳು ಏನಾಗಿದ್ದಾಳೆ ಅಂತ ಕೇಳಿದ್ರೆ ಅವಳು ಸರ್ವಾಶ್ರಯ, ಎಲ್ಲಕ್ಕೆ ಆಶ್ರಯಳಾಗಿದ್ದಾಳೆ. ಅಖಿಲಮಿದಂ ಜಗತ್, ಎಲ್ಲ ಲೋಕವನ್ನ ಅಂಶಭೂತಂ, ತನ್ನ ಒಂದು ಅಹಂ ಎನ್ನುವ ಅಂಶಭೂತದಿಂದ ವ್ಯಾಪಿಸಿ ತುಂಬಿಸಿ ಇಟ್ಟಿದ್ದಾಳೆ. ಆದರೆ ಅವಳು ಹೇಗಿದ್ದಾಳೆ? ಅವ್ಯಾಕೃತ ಹಿ ಪರಮಾಸಿ ಮಾಯಾ. ಇಂದ್ರಾದಿ ಸ್ತುತಿಯಲ್ಲಿ ನಾವಿದನ್ನ ನೋಡ್ತೇವೆ. ಅದರ ಸ್ತೋತ್ರ ಏನು? ಹೇತು ಸಮಸ್ತ ಜಗತಾಂ ತ್ರಿಗುಣಾಪಿ ದೋಷೈಹಿ ನ ಜ್ಞಾಯಸೆ ಹರಿಹರಾದಿಭಿರಪ್ಯಪಾರ ಸರ್ವಾಶ್ರಯಾಖಿಲಮಿದಂ ಜಗದಂಶಭೂತಂ ಅವ್ಯಾಕೃತಾ ಹಿ ಪರಮಾ ಪ್ರಕೃತಿಸ್ತ್ವಮಾದ್ಯ ಅಂತ ನಾವು ಇಂದ್ರಾದಿ ಸ್ತುತಿಯಲ್ಲಿ ದೇವಿಯ ಸ್ವರೂಪವನ್ನ, ಆದ್ರಿಂದ ಆದಿ ಪ್ರಕೃತಿ ಮೂಲ ಪ್ರಕೃತಿಯಾಗಿದ್ದು ಹರಿಹರಾದಿಗಳಿಂದಲೂ ತಿಳಿಯಲಾಗದವಳಾಗಿದ್ದು ಅವಳೇ ಪ್ರಾಣಶಕ್ತಿ ರೂಪಳಾಗಿದ್ದು ಅವಳೇ ಸಚರಾಚರಾತ್ಮಕವಾಗಿರುವ ಈ ವಿಶ್ವಾಂಡ ಬ್ರಹ್ಮಾಂಡಗಳಿಗೆ ಕಾರಣ ರೂಪಳಾಗಿದ್ದು ಪ್ರಾಣ ರೂಪಳಾಗಿದ್ದು ಅಹಂ ಎಂಬ ರೂಪಳಾಗಿದ್ದು ವಿಕಾಸಗೊಳ್ಳುವುದಕ್ಕೆ ಕಾರಣೀಭೂತಳಾಗಿದ್ದಾಳೆ ಅನ್ನುವುದನ್ನ ಮೂಲ ಪ್ರಕೃತಿ ಅವ್ಯಕ್ತ ಎನ್ನುವ ನಾಮದಲ್ಲಿ ನೋಡ್ತೇವೆ. ಇನ್ನು ವ್ಯಾಪಿನಿ ವಿವಿಧಾಕಾರ ಮೂಲ ಪ್ರಕೃತಿರ ಅವ್ಯಕ್ತ, ವ್ಯಕ್ತಾವ್ಯಕ್ತ, ವ್ಯಕ್ತಾವ್ಯಕ್ತ ಸ್ವರೂಪಿಣಿ. ಇವೆಲ್ಲನೂ ಇದೇ ತರನೇ ಸ್ವಲ್ಪ ಕಷ್ಟವಾಗಿದ್ರೆ, ಅಂದ್ರೆ ಪ್ರಪಂಚವನ್ನ ನೋಡೋದಕ್ಕೆ ಕಣ್ಣು ಬೇಕಲ್ಲ, ಅದನ್ನ ಇಲ್ಲಿ ತೋರಿಸ್ತಾ ಇದೆ. ದೇವಿ ಹೇಗೆ ಪ್ರಪಂಚಾತ್ಮಕವಾಗಿ ತನ್ನನ್ನು ತಾನು ಮಾಡಿಕೊಂಡಿದ್ದಾಳೆ, ವ್ಯಕ್ತ ರೂಪವಾಗಿ ಅವ್ಯಕ್ತ ರೂಪವಾಗಿ. ವ್ಯಕ್ತ ಅಂದಾಗ ಹುರುಳಿ ಗಿಡ, ಮಾವಿನ ಗಿಡ, ಹಸು, ಕರು, ಈ ರೂಪ. ಅದರ ಒಳಗಡೆ ಹಸು 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 ಅನ್ನುವ ಧರ್ಮ
ಅದು ಕಾಣ್ತಾ ಇದೆಯೋ ಇಲ್ವಲ್ಲ. ಹಾಗೆ ಅವ್ಯಕ್ತ, ವ್ಯಕ್ತಾವ್ಯಕ್ತ ಸ್ವರೂಪಿಣಿ. ಅದನ್ನು ನಾವು ನಾಳೆ ದಿವಸ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते।